अस्सलामु अलैकुम रहमतुल्लाहि ताला बरकातहू। अल्हम्दुलिल्लाह अल्हम्दुलिल्लाहि रब्बिल आलमीन वल आक़िबतु लिल मुत्तक़ीन वस्सलातु वस्सलामु अला रसूलिल करीम अम्मा बअद फ़अऊज़ु बिल्लाहि मिनश शैतानिर रजीम बिस्मिल्लाहिर रहमानिर रहीम या अय्युहल्लज़ीना आमनू إذا نودي للصلاة من يوم الجمعة فاسعوا إلى ذكر الله وذروا البيع ذلكم خير لكم إن كنتم تعلمون صدق الله العظيم وصدق رسوله النبي المتين الكريم ونحن على ذلك من الشاكرين والحمد لله رب العالمين إن الله وملائكته يصلون على النبي يا أيها الذين آمنوا صلوا عليه وسلموا تسليما اللهم صل على سيدنا شفينا حبيبنا نبينا مولانا محمد وعلى آل محمد طب القلوب والدوائها وعافية الأبدان وشفائها ونور الأبصار وضيائها وآله وصحبه دائما أبدا سرمدا। मोहब्बत में अपने गुमा या इलाही, ना पाऊं मैं अपना पता या इलाही। जिधर देखता हूँ जहाँ देखता हूँ नजर में है बस तू ही तू या इलाही। तेरे खौफ से तेरे डर से हमेशा, तेरे खौफ से तेरे डर से हमेशा मैं थर थर रहूं कांपता या इलाही। मुअज़्ज़ज़ सामने कराम, या नबी जो मैं कहता रहा, नूर की मोतियों की लड़ी बन गई। आयतों से मिलाता रहा आयतें, फिर जो देखा तो नाते नबी बन गई, फिर जो देखा तो नाते नबी बन गई। आई मुअज़्ज़ज़ सामने कराम, कुछ सुनाने से पहले और एक मरतबा हम सबके आका, हम सबके दाता, यतीमों के मावा, गरीबों के मलजा जनाब अहमद मुजतबा मोहम्मद मुस्तफ़ा सल्लल्लाहु अलैहि वसल्लम के बारगाह में अक़ीदत व मोहब्बत के साथ झूम झूम के दर्द पाक का नजराना पेश कर लीजिए। अल्लाहुम्मा सल्लि अला सय्यिदिना शफीना हबीबना नबीना मौलाना मुहम्मद सल्लल्लाहु अलैहि वसल्लम अलैका या हबीबी या रसूल अल्लाह सल्लल्लाहु अलैहि वसल्लम। ಪ್ರೀತಿಯ ಸಹೋದರರೇ, ನಾವು ಹೋದ ಶುಕ್ರವಾರ ಕುರಾನ್ ಮಜೀದ್ನಿಂದ ಮತ್ತು ಹದೀಸೆ ಕರೀಮನಿಂದ ಶರಾಯಿ ಬಗ್ಗೆ ಮತ್ತು ಜುವಾ ಅಂದರೆ ಸ್ಪೇಟ್ ಆಡೋದು. ಜುವಾ ಅಂದರೆ ಬರೇ ಚಾಪೆ ಇಸ್ಪೇಟವನ್ನು ಆಡೋದು ಅಷ್ಟೇ ಇಲ್ಲ, ಜುವಾ ಎಲ್ಲ ಆಟಗಳಲ್ಲಿ ಬಂತು. ಜುವಾ ಆಡೋದು ಹರಾಮ್ ಇದೆ. ಯಾವ ರೀತಿ ಹರಾಮ್ ಇದೆ, ಅದರೊಳಗೆ ಯಾವ್ಯಾವುದು ಆಟ ಜುವಾನಲ್ಲಿ ಬಂತು. ಯಾ ಅಯ್ಯುಹಲ್ಲದೀನ ಆಮನು ಇನ್ನಮಲ್ ಖಮ್ರು ವಲ್ ಮೈಸಿರ್ ವಲ್ ಅನ್ಸಾಬ್, ठीक है, वल अनसाब, या अಯ್ಯುಹಲ್ಲದೀನ ಆಮನು ಇನ್ನಮಲ್ ಖಮ್ರಿ ವಲ್ ಮೈಸಿರ್, ಇದರೊಳಗೆ ಜುವಾ ಬಂತು. ಜುವಾನೇ ಹರಾಮ್ ಇದೆ ಅಲ್ಲಾಹ್ ಹೇಳ್ತಾನೆ. ಆ ಜುವಾದ ಆಟಗಳು ಯಾವುದು? ಈಗ ನೋಡಿದ್ರೆ ಬಹಳಷ್ಟು ಆಟಗಳದಾವು. ಎಲ್ಲಾ ಒಂತರಿ ನೋಡಿದ್ರೆ ಈ ಕೆಲಸಗಳು ಅದರೊಳಗೆ ಕಂಡು ಬಂದಿದ್ರೆ ಎಲ್ಲಾ ಆಟಗಳು ಹರಾಮ್ ಆಯ್ತು. ಅದು ಯಾವುದು ಕೆಲಸಗಳು? ಯಾವುದೇ ನೀವು ಆಟ ಆಡ್ರಿ, ಆ ಆಟದ ಒಳಗೆ ಏನಾದ್ರೂ ನೀವು ಬೆಟ್ಟವನ್ನು ಕಟ್ಟಾಕ್ ಕುಂತಿದ್ದೀರಾ, ರೊಕ್ಕವನ್ನು ಕಟ್ಟಾಕ್ ಕುಂತಿದ್ದೀರಾ, ಕ್ರಿಕೆಟ್ ಮತ್ತು ಲೋಡೋ ಗೇಮ್ ಮತ್ತು ಇಸ್ಪೇಟ್ ಆಗ್ಲಿ ಮತ್ತು ಬೇರೆ ಬೇರೆ ತರಹದ್ದು ಬಹಳಷ್ಟು ಹಲವಾರು ಗೇಮ್ಗಳದಾವು, ಆಟಗಳದಾವು. ಅದರ ಒಳಗೆ ನೀವು ಏನಾದ್ರೂ ರೊಕ್ಕವನ್ನು ಹಚ್ಚಿ ನೀವು ಆಟ ಆಡಕ್ ಕುಂತೀರಪ್ಪ ಅಂದ್ರೆ ಅದು ಎಲ್ಲ ಆಟಗಳು ನಿಮ್ಮ ಮೇಲೆ ಹರಾಮ್ ಆಯ್ತು. ಅದು ಆಟಗಳು ನಮ್ಮ ಇಸ್ಲಾಂನಲ್ಲಿ ಅನುಮತಿ ಇಲ್ಲ. ठीक है, ಇದು ಇನ್ಶಾಲ್ಲ ತಬರ್ದನ್ ನಾನು ಲಾಸ್ಟ್ ಕೊನೆಯಲ್ಲಿ ಜುವಾ ಬಗ್ಗೆ ನಾನು ತಿಳಿಸ್ತೀನಿ. ಇವತ್ತು ನಾನು ಮೌಜು ತಗೊಂಡಿದ್ದೇನೆ ಶುಕ್ರವಾರ ಬಗ್ಗೆ. ವಾರದಲ್ಲಿ ಒಂದು ಹಬ್ಬದು ನಮ್ಗೆ ದಿನ ಕೊಟ್ಟಿದ್ದಾರೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ನಾವು ಒಂದು ವಾರ ಕಳಿಬೇಕಂದ್ರೆ 6 ದಿನವನ್ನು ಕಳೆದ ನಂತರ ನಮ್ಗೆ ಶುಕ್ರವಾರ ದಿನವನ್ನು ಸಿಗುತ್ತದೆ.
ಈ ಬರೇ ಶುಕ್ರವಾರದ ದಿನದ ಬಗ್ಗೆ ಹದೀಸಿ ಮುಬಾರಕನಲ್ಲಿ ಅಷ್ಟೇ ಬಂದಿಲ್ಲ, ಕುರಾನ್ ಮಜೀದ್ ನಲ್ಲಿ ಬಂದಿದೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕುರಾನ್ ಮಜೀದ್ ನಲ್ಲಿ ಶುಕ್ರವಾರ ದಿನದ ಬಗ್ಗೆ ಏನ್ ಹೇಳಿದಾನೆ ಅದರ ಬಗ್ಗೆ ನಾವು ಇವತ್ತು ತಿಳ್ಕೊಬೇಕು. ಪ್ರೀತಿಯ ಸಹೋದರರೇ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕುರಾನ್ ಮಜೀದ್ ನಲ್ಲಿ ಹೇಳಕೊಂತಿದ್ದಾನೆ, ಯಾ ಅಯ್ಯುಹಲ್ಲದೀನ ಆಮನು, ಐ ಈಮಾನ್ ತಂದಿದ್ದು ಜನರು, ಮುಸಲ್ಮಾನ್ ಜನರಿಗೆ ಹೇಳ್ತಾನೆ, ಐ ಈಮಾನ್ ತಂದಿದ್ದು ಜನರು, ಇದಾ ನೂದಿಯ ಲಿಸ್ಸಲಾತ್ ಮಿನ್ ಯೌಮಿಲ್ ಜುಮ್ಆ, ಹೇಗೆ ಶುಕ್ರವಾರ ದಿನ ಅಜಾನ್ವನ್ನು ಕೊಡಲಾಗುತ್ತದೆ, ಹೇಗೆ ಅಜಾನ್ವನ್ನು ಕೂಗುತ್ತಾರೆ, ठीक है, ಶುಕ್ರವಾರ ದಿನದಲ್ಲಿ ಅವಾಗ ನೀವೇನು ಮಾಡಬೇಕು, ಫಸ್ಅು ಇಲಾ ದಿಕ್ರಿಲ್ಲಾಹ್, ಓಡಿ ಬರಬೇಕು. ಶುಕ್ರವಾರ ದಿನ ಹೇಗೆ ಅಜಾನನ್ನು ಕೊಡಲಾಗುತ್ತದೆ, ನೀವು ಓಡಿ ಬಾರಿ. ಎಲ್ಲೇ? ಫಸ್ಅು ಇಲಾ ದಿಕ್ರಿಲ್ಲಾಹ್, ಅಲ್ಲಾಹನ ಜಿಕ್ರ್ ಕಡೆ, ಅಲ್ಲಾಹನ ಪ್ರಾರ್ಥನೆ ಕಡೆ, ಅಲ್ಲಾಹನ ನೆನಪಿನ ಕಡೆ ಓಡಿ ಬಾರಿ ನೀವು. ಫಸ್ಅು ಇಲಾ ದಿಕ್ರಿಲ್ಲಾಹ್ ವದರುಲ್ ಬೈ', ಈಗ ನೀವು ಜಿಕ್ರ್ಗೆ ಬರಾಕ್ ಕುಂತಿದ್ದೀರಾ. ಮತ್ತು ಮುಂದೆ ಹೇಳ್ತಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್, ನಿಮ್ಮ ಖರೀದಿ ಮಾಡುವ ವಸ್ತುಗಳು ಮತ್ತು ನೀವು ಯಾವುದೇ ವಸ್ತು ಮಾರಕ್ ಕುಂತಿದ್ದೀರಾ ಅದು ಎಲ್ಲ ಬಿಟ್ಟು ಬಿಡ್ಬೇಕು. ಹೇಗೆ ಅಜಾನ್ ಆಗುತ್ತದೆ, ನೀವು ಪ್ಯಾಟ್ ಒಳಗೆ ಆಗ್ಲಿ, ಅಂಗಡಿಯಲ್ಲಿ ಆಗ್ಲಿ, ಮನೆಯಲ್ಲಿ ಆಗ್ಲಿ, ಯಾವುದೇ ಸಂದರ್ಭ ನೀವು ಇರ್ಲಿ, ಯಾವುದೇ ಬಿಸ್ನೆಸ್ ನೀವು ಮಾಡಕ್ ಕುಂತಿದ್ದೀರಾ, ಯಾವುದೇ ಸಾಮಾನವನ್ನು ನೀವು ಮಾರಕ್ ಕುಂತಿದ್ರಪ್ಪ ಅಂದ್ರೆ, ಇಲ್ಲ ಅಂದ್ರೆ ಖರೀದಿ ಮಾಡ್ಕೊಳಕ್ ಕುಂತಿದ್ರಿ ಅಂದ್ರೆ, ಹೇಗೆ ಶುಕ್ರವಾರದು ಅಜಾನ್ ಆಯ್ತು ಎಲ್ಲ ಬಿಟ್ಟು ಬಿಡ್ಬೇಕು ನೀವು. ಇದು ಕುರಾನ್ ನಲ್ಲಿ ಇದೆ, ಹದೀಸಿ ಮುಬಾರಕನ ಇಲ್ಲ. ಇಲ್ಲಿ ಬಿಡಪ್ಪ, ಏನಾದ್ರೆ ಹದೀಸಿ ಮುಬಾರಕನಲ್ಲಿ ಹೇಳಿದ್ರು, ರಸೂಲ್ ಅಲ್ಲಾಹ್ ಅವರು ಹೇಳಿದ್ದು ಬಹಳಷ್ಟು ಹದೀಸಿ ಕರೀಮ್ ಇದೆ, ಸ್ವಲ್ಪ ಕವಿ ಇದೆ, ಸ್ವಲ್ಪ ಜವಿ ಇದೆ, ಜঈಫ್ ಇದೆ, ಸ್ವಲ್ಪ ಕವಿ ಇದೆ, ಅಂದ್ರೆ ಸ್ವಲ್ಪ ವಜ್ಜವಾದ ಹದೀಸ್ ಇದೆ, ಸ್ವಲ್ಪ ಕಡಿಮೆ ಶಕ್ತಿ ಅಂತ ಹದೀಸ್ ಮುಬಾರಕ, ಅದರೊಳಗೆ ಯಾವುದೇ ಬಂದಿರಬಹುದು. ಆ ಮಾತಿಲ್ಲ ಇಲ್ಲಿ ಒಳಗೆ. ಇಲ್ಲಿ ಕುರಾನ್ ನಲ್ಲಿ ಬಂದಿದೆ, ಸೂರ್ಯ ಜುಮಾ ಅಂತ ಒಂದು ಸೂರ್ಯ ಜುಮಾ ಬಂದಿದೆ ಕುರಾನ್ ಮಜೀದ್ ನಲ್ಲಿ, ಇಡೀ ಶುಕ್ರವಾರ ಬಗ್ಗೆ ಬಂದಿದೆ. ಹೇಗೆ ಜುಮ್ಮಾನಲ್ಲಿ ಶುಕ್ರವಾರ ದಿನದಲ್ಲಿ ಅಜಾನ್ ಆಗುತ್ತದೆ, ಓಡಿ ಬಾರಿ ಅಂದರೆ ಜಲ್ದಿ ತಯಾರಾಗಿ ಬಾರಿ, ಅರ್ಥ ಜಲ್ದಿ ಲಘು ತಯಾರಾಗಿ ಅಲ್ಲಾಹನ ಜಿಕ್ರ್ ಕಡೆ ಬಾರಿ, ಎಷ್ಟರ ಲಘು ಆಗಿ. ಇದರಿಂದ ನಮ್ಗೆ ಏನ್ ಅರ್ಥ ತಿಳಿದು ಬಂದಿದ್ರಿ, ನಾವು ಶುಕ್ರವಾರ ದಿನ ಬರೋದು ಮುಂಚೆನೆ ನಾವು ತಯಾರಿ ಮಾಡ್ಕೋಬೇಕು. ಶುಕ್ರವಾರ ದಿನ ಬರಾಕ್ತಿಪ್ಪ, ಇವತ್ತು ಗುರುವಾರ, ನಾಳೆ ಶುಕ್ರವಾರ, ನಾನು ನಮಾಜ್ಗೆ ಹೋಗಬೇಕು, ಶುಕ್ರವಾರ ನಮಾಜ್ಗೆ ನಾನು ಹೊಸ ಬಟ್ಟೆ ಹಾಕೊಂಡು ಹೋಗ್ಬೇಕು, ನಾನು ಅತ್ತಾರ್ ಹಚ್ಕೊಂಡು ಹೋಗ್ಬೇಕು, ನಾನು ಹೊಸ ಜುಬ್ಬ ಹಾಕೊಂಡು ಹೋಗ್ಬೇಕು, ನಾನು ಗುಸುಲ್ ಮಾಡ್ಕೊಂಡು ಹೋಗ್ಬೇಕು, ನಾನು ಸುರ್ಮಾ ಹಚ್ಕೊಂಡು ಹೋಗ್ಬೇಕು, ನಾಳೆ ಶುಕ್ರವಾರ ಇದೆ. ಇದು ಕುರಾನ್ ನಲ್ಲಿ ಬಂದಿದೆ. ಏನಂತ, ನೀವು ಜಲ್ದಿ ರೆಡಿಯಾಗಿ ನೀವು ಮಸೀದ್ ಕಡೆ ಜಲ್ದಿ ಬರೋದು ಮಾಡ್ರಿ. ನೀವು ಏಕೆ ಬರಬೇಕು? ಫಸ್ಅು ಇಲಾ ದಿಕ್ರಿಲ್ಲಾಹ್, ಅಲ್ಲಾಹನ ಜಿಕ್ರ್ಗಾಗಿ, ಅಲ್ಲಾಹನ ನೆನಪಿಗಾಗಿ. ಬಹಳಷ್ಟು ಸಹಾಬಾ ಕರಾಮರು ಹೇಗೆ ಶುಕ್ರವಾರ ದಿನ ಬರ್ತಿತ್ತು, ಎಲ್ಲಾರು ಮುಂಚೆನೆ ತಯಾರು ಮಾಡ್ತಿದ್ರು. ಶುಕ್ರವಾರ ದಿನಪ್ಪ ನಾವು ಮೊದಲಿಗೆ ನಮಾಜ್ಗೆ ಹೋಗಬೇಕು, ಶುಕ್ರವಾರ ದಿನ ಹಬ್ಬದ ದಿನ ಬಂದಿದೆ, ನಾವು ಮೊದಲಿಗೆ ನಮಾಜನ್ನು ಮಾಡಬೇಕು. ಪ್ರೀತಿಯ ಸಹೋದರರೇ, ನೋಡ್ರಿ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ರಸೂಲ್ ಅಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬರುವುದು ಮುಂಚೆ ಯಹೂದು ನಸಾರಾ ಜನರು ಬಂದು ಹೋದ್ರು. ಯಹೂದಿ ಜನರಿಗೆ ಹಬ್ಬದ ದಿನ ಯಾವ್ದು ದಿನ ಇದೆ? ಶನಿವಾರ ದಿನ. ಶನಿಚಾರ ಜಿಸೆ ಬಲ ಜತ, ಶನಿವಾರ ದಿನ ಹಿಂದೆ ಯಹೂದಿ ಜನರು ಆ ದಿನಕ್ಕೆ ಹಬ್ಬದ ದಿನ ಅಂತ ತಿಳ್ಕೊಂತಾರೆ. ಆ ದಿನದಲ್ಲಿ ಅವರು ಹಬ್ಬ ತಿಳ್ಕೊಂಡು ಪ್ರಾರ್ಥನೆ ಮಾಡುತ್ತಾರೆ. ನಮ್ಗೆ ಅತಿ ಶ್ರೇಷ್ಠವಾದ ದಿನಪ್ಪ ಇದು ಶನಿವಾರ ದಿನ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಮ್ಗೆ ಕೊಟ್ಟಿದ್ದಾನೆ. ಮತ್ತು ನಸಾರಾ ಜನರು ಅವ್ರಿಗೆ ಯಾವ್ದು ದಿನ ಕೊಟ್ಟಿದ್ದಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್? ಸಂಡೇ, ರವಿವಾರ ದಿನ ಏನಿದೆ, ನಸಾರಾ ಜನರು ಆ ದಿನದಲ್ಲಿ ಏನ್ ಮಾಡುತ್ತಾರೆ, ಹಬ್ಬ ದಿನ ತಿಳ್ಕೊಂಡು ಹೊಸ ಬಟ್ಟೆ ಹಾಕೊಂಡು ಅವ್ರು ಪರಮಾತ್ಮ ಕಡೆಯನ್ನು ಪ್ರಾರ್ಥನೆ ಮಾಡುತ್ತಾರೆ, ಜಿಕ್ರ್ ಮಾಡುತ್ತಾರೆ. ಹಜರತೆ ಮೂಸಾ ಅಲೈಹಿಸ್ಸಲಾಂ ಕೇಳಿದ್ರು, ಯಾ ಅಲ್ಲಾಹ್, ಮೂಸಾ ಕಲೀಮುಲ್ಲಾ ಅವರು ಅಲ್ಲಾಹನ ಕಡೆ ಮಾತಾಡಿದ್ರು, ಯಾ ಅಲ್ಲಾಹ್, ಯಹೂದಿ ಜನರಿಗೆ ಶನಿವಾರ ದಿನ ಕೊಟ್ಟಿದ್ಯಾ, ಈಗ ಬರೋದು ನಸಾರಾ ಜನರಿಗೆ ರವಿವಾರ ದಿನ ಕೊಟ್ಟಿದ್ಯಾ ಅಲ್ಲಾಹ್, ಮತ್ತು ರಸೂಲ್ ಅಲ್ಲಾಹ್ ನಿನ್ನ ಹಬೀಬರು ಉಮ್ಮತ್ತಿನ ಜನರಿಗೆ ನೀ ಯಾವ್ದು ದಿನ ಕೂಡ ಬಂದಿದ್ಯಾ ಅಲ್ಲಾಹ್, ಅವರಿಗೆ ಯಾವ್ದು ದಿನ ಇದೆಯಾ ಅಲ್ಲಾಹ್? ಹೇಗೆ ಮೂಸಾ ಅಲೈಹಿಸ್ಸಲಾಂ ಅವರು ಅಲ್ಲಾಹನ ಬಾರ್ಗನಲ್ಲಿ ಹೇಗೆ ಅವರು ಮಾತನ್ನು ಹೇಳಬೇಕಿತ್ತು, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹೇಳಿದ, ಐ ಮೂಸಾ, ನಿಮ್ಗೆ ಗೊತ್ತಿಲ್ಲ, ಈ ಜನರಿಗೆ ನಾನು ಶುಕ್ರವಾರ ಕೊಟ್ಟಿದ್ಯಾ, ಆದ್ರೆ ಜನರು ತಗೊಂಡಿಲ್ಲ. ನನ್ನ ಹೈಬುಗೆ ನಾನು ಶುಕ್ರವಾರದ ಜುಮ್ಮಾದ ದಿನ ನಾನು ಹಬ್ಬ ಮಾಡಿ ಕೊಟ್ಟಿದ್ದೇನೆ. ಈ ಶುಕ್ರವಾರ ದಿನ ಇಂತ ದಿನ ಅಲ್ಲ. ಯಾರು ಈ ಶುಕ್ರವಾರ ನಮಾಜ್ಗೆ ಬಂದರು, ಜುಮ್ಮಾ ನಮಾಜ್ಗೆ ಬಂದರು, ಯಾವ ವ್ಯಕ್ತಿ ಜುಮ್ಮಾ ನಮಾಜ್ಗೆ ಬಂದು ಜುಮ್ಮಾ ನಮಾಜ್ ಮಾಡಿ ಹೋಗಿದ್ದಾರೆ, ಬರೋದು ಜುಮ್ಮಾನಲ್ಲಿ ಹೇಗೆ ಬರುತ್ತಾನೆ, ಈ ವಾರದಲ್ಲಿ ಎಷ್ಟು ದಿನವನ್ನು ಕಳೆದಿದೆ, ಆ ದಿನದಲ್ಲಿ ಎಷ್ಟು ಸಮಯವನ್ನು ಕಳೆದಿದ್ದಾನೆ, ಆ ಸಮಯದಲ್ಲಿ ಎಷ್ಟು ಪಾಪ ಮಾಡಿದ್ದಾರೆ, ಮುಂದಿನ ಶುಕ್ರವಾರ ಆ ವ್ಯಕ್ತಿ ಬಂದ ನಂತರ ಅಲ್ಲಾಹ್ ಇಡೀ ಪಾಪವನ್ನು ಕ್ಷಮೆ ಮಾಡುತ್ತಾನೆ. ಮುಂದಿನ ಶುಕ್ರವಾರ ಈ ಪಾಪವನ್ನು ಕ್ಷಮೆಯನ್ನು ಮಾಡುತ್ತಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್.
ಪ್ರೀತಿಯ ಸಹೋದರರೇ, ಇಂಥ ಪವಿತ್ರವಾದ ಇಂಥ ಒಳ್ಳೆವಾದ ಶುಕ್ರವಾರದ ದಿನ ನಮ್ಗೆ ಕೊಟ್ಟಿದ್ದಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಈ ದಿನದಲ್ಲಿ ಏನೇನಾಗಿತ್ತು, ಯಾಕೆ ಇಂಥ ಶ್ರೇಷ್ಠವಾದ ದಿನ ಅಂತ ಹೇಳಿದಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್, ಯಾಕೆ ಇಂಥ ಪುಣ್ಯವಂತ ದಿನ ಅಂತ ಹೇಳಿದಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಪ್ರೀತಿಯ ಸಹೋದರರೇ, ಈ ದಿನದಲ್ಲಿ ಹಜರತೆ ಪುಸ್ತಕನ ಹೆಸರನ್ನು ಕೇಳಿದ್ರೆ ಅಬು ದಾವೂದ್ ವ ನಿಸಾಯಿ ವ ಇಬ್ನೆ ಮಾಜಾ ಬಹಕಿನಲ್ಲಿ ಔಸ್ ಬಿನ್ ಔಸ್ ರದಿಯಲ್ಲಾಹು ತಆಲಾ ನಿಂದ ವರದಿದೆ. ನಬಿ ಕರೀಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ನೀವು ಬೆಳಗಿನ ಸೂರ್ಯ ಏನ್ ನೋಡ್ತೀರ ಹೇಳೋದು, ಅತಿ ಪವಿತ್ರವಾದ, ಅತಿ ಜಾಸ್ತಿ ಶಕ್ತಿವಂತದ್ದು, ಅತಿ ಒಳ್ಳೆವಾದ ದಿನ ಸೂರ್ಯ ಬರೋದು ಯಾವ್ದಂದ್ರೆ ಶುಕ್ರವಾರದ ದಿನ ಅಂತ ಹೇಳಿದ್ದಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಶುಕ್ರವಾರ ದಿನದಲ್ಲಿ ಹೇಗೆ ಸೂರ್ಯ ಹೇಳ್ತಾನೆ, ಆ ಉಳ್ಕಿದ್ದು ದಿನದಲ್ಲಿ ಆ ರೀತಿ ನೆಲೆಗಡೆ ಬರಂಗಿಲ್ಲ, ಯಾವ ರೀತಿ ಶುಕ್ರವಾರ ದಿನದಲ್ಲಿ ಬರುತ್ತಾನೆ. ನೀವು ಯಾವತ್ತು ಈ ಹದೀಸ್ ಪಾಕ್ ಕೇಳಿದ ನಂತರ ಶುಕ್ರವಾರನ ಬೆಳಗಿನ ನಮಾಜ್ಗೆ ಬಂದು ನೋಡ್ರಿ. ನೀವು ಸೋಮವಾರ, ರವಿವಾರ, ಬುಧವಾರ, ಮಂಗಳವಾರ ಬೆಳಗಿನ ನೋಡಿದರೆ ಜಾವನೆ ಬೇರೆ ರೀತಿ ಕಾಣ್ತೈತಿ. ಶುಕ್ರವಾರ ದಿನದಲ್ಲಿ ಆ ಸುಖಾನ, ಆ ಶಾಂತಿನ ಬೇರೆ ಕಾಣ್ತೈತಿ. ಅಲ್ಲಾಹನ ಸಂತರು ಈ ಹದೀಸ್ ಮುಬಾರಕವನ್ನು ನೆನಪಿಟ್ಕೊಂಡು ಏನ್ ಮಾಡ್ತಿದ್ರು, ಇವತ್ತು ಹೇಳೋದು ಸೂರ್ಯ ಏನಿದೆ ಇದು ಅಂತ ಇಂಥ ಸೂರ್ಯ ಅಲ್ಲ, ರಸೂಲ್ ಅಲ್ಲಾಹನ ನ್ಯಾಲಿಗಿನಲ್ಲಿ ಬಂದಿದೆ. ಇವತ್ತಿನ ಸೂರ್ಯ ಎಲ್ಲರಿಗಾಗಿ ಬರ್ಕತ್ತಾಗಿ ಬರುತ್ತದೆ. ಇವತ್ತಿನ ಬೆಳಕು ಬಹಳ ಒಳ್ಳೆವಾದ ಬರ್ಕತ್ವವನ್ನು ಇದೆ. ಇವತ್ತಿನ ಬೆಳಕು ಬಹಳ ಒಳ್ಳೆವಾದ ಇದು ಬೆಳಕನ್ನು ಇದೆ. ಎಲ್ಲರೂ ಅಲ್ಲಾಹನ ಸಂತರು ಶುಕ್ರವಾರದ ಬೆಳಕಿಗೆ ಪ್ರೀತಿ ಮಾಡ್ತಿದ್ರು. ಪ್ರೀತಿಯ ಸಹೋದರರೇ, ರಸೂಲ್ ಅಲ್ಲಾಹ್ ಏನ್ ಹೇಳಿದ್ರು, ಆ ಬೆಳಗಿನ ಜಾವದ ಸೂರ್ಯ ಏನಿದೆ ಅತಿ ಒಳ್ಳೆವಾದ ಸೂರ್ಯ ಇದೆ, ಆ ದಿನದ ಯಾವುದು ಶುಕ್ರವಾರ ದಿನದಲ್ಲಿ. ಮತ್ತೆ ಹೇಳಿದ್ರು ಪ್ರೀತಿಯ ಸಹೋದರರೇ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಈ ಶುಕ್ರವಾರ ದಿನದಲ್ಲಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹಜರತೆ ಆದಮ್ ಅಲೈಹಿಸ್ಸಲಾಂ ಅವರಿಗೆ ಸೃಷ್ಟಿ ಮಾಡಿದ್ದ. ನಮ್ ಎಲ್ಲಾರ ತಂದೆಯವರು ಹಜರತೆ ಆದಮ್ ಅಲೈಹಿಸ್ಸಲಾತು ವಸ್ಸಲಾಂ ಅವ್ರದ್ದು ಸೃಷ್ಟಿ ಆಗಿದ್ದು ದಿನ ಯಾವ್ದಿತ್ತು, ಶುಕ್ರವಾರದ ದಿನ ಇತ್ತು. ಮತ್ತು ಸ್ವರ್ಗನಲ್ಲಿ ಹೋಗಿದ್ದು ದಿನ ಯಾವ್ದಿತ್ತು, ಶುಕ್ರವಾರದ ದಿನ ಇತ್ತು. ಹಜರತೆ ಆದಮ್ ಅಲೈಹಿಸ್ಸಲಾಂ ಅವರು ಮತ್ತು ಸ್ವರ್ಗನಿಂದ ಹೊರಗಡೆ ಬಂದಿದ್ದು ದಿನ ಯಾವ್ದಿತ್ತು, ಶುಕ್ರವಾರದ ದಿನ ಇತ್ತು. ಹಜರತೆ ಆದಮ್ ಅಲೈಹಿಸ್ಸಲಾಂ ಅವರು ಅಲ್ಲಾಹನ್ ಕಡೆ ತೋಬ ಮಾಡಿದ್ರು, ಕ್ಷಮೆಯನ್ನು ಕೇಳಿದ್ರು. ಅಯ್ಯಲ್ಲಾ, ನಾನು ಈ ರೀತಿ ನನ್ನಿಂದ ತಪ್ಪು ಆಗ್ಬಾರ್ದಿತ್ತು, ಅಲ್ಲಾ ನನ್ನಿಂದ ತಪ್ಪಾಗಿದೆ, ಕ್ಷಮೆ ಮಾಡಿಬಿಡು. ಆ ತೋಬಾವನ್ನು ಕಬೂಲ್ ಆಗಿದ್ದು ದಿನ ಯಾವ್ದಿತ್ತು, ಶುಕ್ರವಾರದ ದಿನವನ್ನು ಇತ್ತು. ಮತ್ತು ಕಯಾಮತ್ ಬರೋದು, ಭೂಮಿಯ ಸರ್ವನಾಶ ಆಗೋದು ದಿನ ಯಾವ್ದಿದೆ, ಶುಕ್ರವಾರದ ದಿನ ಇದೆ. ಇಷ್ಟು ಎಲ್ಲ ಶುಕ್ರವಾರ ದಿನದಲ್ಲಿ ಇದೆ ಪ್ರೀತಿಯ ಸಹೋದರರೇ. ಮತ್ತು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಈ ದಿನದಲ್ಲಿ ಅತಿ ಜಾಸ್ತಿ ದರುದೆ ಪಾಕವನ್ನು ಓದಿ ನನ್ನ ಬಾರ್ಗನಲ್ಲಿ ಕಳಿಸೋದು ಪ್ರಯತ್ನ ಮಾಡಿ. ದರುದೆ ಪಾಕವನ್ನು ಓದಿ ನನ್ನ ಕಡೆ ಕಳಿಸ್ರಿ ನೀವು. ಏಕೆಂದ್ರೆ ಶುಕ್ರವಾರ ದಿನದಲ್ಲಿ ಫರಿಷ್ಠೆಗಳು ಆಕಾಶದಿಂದ ಪ್ರಪಂಚದಲ್ಲಿ ಬರುತ್ತಾರೆ. ಯಾರು ದರುದೆ ಪಾಕವನ್ನು ಓದುತ್ತಾರೆ ಎಲ್ಲಾರು ದರುದೆ ಪಾಕ್ ನನ್ನ ಕಡೆ ತಗೊಂಡು ಬರುತ್ತಾರೆ ಫರಿಷ್ಠೆಗಳು. ಈ ಶುಕ್ರವಾರ ದಿನದಲ್ಲಿ ಪ್ರೀತಿಯ ಸಹೋದರರೇ, ಸಹಾಬಕರನ್ನು ಕೇಳಿದ್ರು, ಯಾ ರಸೂಲಲ್ಲಾಹ್, ಕಯಾಮತ್ ಬರುತ್ತಿದೆ, ನೀವು ಸಾವು ಹೊಂದಿರ್ತೀಯ ರಸೂಲ, ನೀವು ಪರ್ದ ಆಗಿರ್ತೀರಿ ಯಾ ರಸೂಲಲ್ಲಾಹ್, ಆದ್ರೆ ನಮ್ಮ ದರುದೆ ಪಾಕ್ ನಿಮ್ಮ ಬಾರ್ಗನಲ್ಲಿ ಹೇಗೆ ಮುಟ್ಟುತ್ತದೆ ಯಾ ರಸೂಲಲ್ಲಾಹ್? ಅವಾಗ ನಮ್ಮ ನಬಿ ಕರೀಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ನಿಮ್ಗೆ ಗೊತ್ತಿಲ್ಲ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಮಣ್ಣಿನ ಮೇಲೆ ಹರಾಮ, ಏನೇ ಮಣ್ಣಿಗೆ ಹರಾಮ್ ಮಾಡಿದ್ದಾನೆ. ಏನಂತ ಹರಾಮ್ ಮಾಡಿದ್ದಾನೆ? ಅಲ್ಲಾಹನ ಪ್ರವಾದಿಗಳದು, ಅಲ್ಲಾಹನ ನಬಿಯವ್ರದ್ದು ದೇಹವನ್ನು ಮಣ್ಣನ್ನು ತಿನ್ನೋದಿಲ್ಲ. ಹೇಗೆ ತಿನ್ಬೇಕು? ತಿಂದಿದ್ರೆ ಹರಾಮಿದೆ ಮಣ್ಣಿಗೆ. ಈ ಪ್ರೀತಿಯ ಸಹೋದರರೇ, ಮಣ್ಣು ಅಲ್ಲಾಹನ ಪ್ರವಾದಿಗಳದ್ದು ದೇಹ ತಿನ್ನಂಗಿಲ್ಲ ಅಂದ್ರೆ ಮತ್ತು ಕಯಾಮತ್ ತನಕ ಅದೇ ರೀತಿ ದೇಹ ಮಣ್ಣಿನ ಒಳಗೆ ಸಹಿ ಸಲಾಮತ್ ಇದೆ. ಅದೇ ರೀತಿ ದೇಹ ಇದೆ ಅಲ್ಲಾಹನ ಪ್ರವಾದಿಗಳದ್ದು ಪ್ರೀತಿಯ ಸಹೋದರರೇ. ಮತ್ತು ಇನ್ನೊಂದು ಹದೀಸ್ ಪಾಕ್ನಲ್ಲಿ ಬಂತು ಪ್ರೀತಿಯ ಸಹೋದರರೇ, ಹಜರತ್ ಅಬೂ ದರ್ದಾ ರದಿಯಲ್ಲಾಹು ತಆಲಾ ಅನ್ಹು ನಬಿ ಕರೀಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಾರ್ಗಲ್ಲಿ ಬಂದು ಹೇಳಿದ್ರು, ಯಾ ರಸೂಲಲ್ಲಾಹ್, ನೀವು ಸಾವು ಹೊಂದಿರ್ತೀರಿ ಯಾ ರಸೂಲಲ್ಲಾಹ್, ನಮ್ಮ ದರುದೆ ಪಾಕನ್ನು ನಿಮ್ಮ ಬಾರಿಗೆ ನಾವು ಹೇಗೆ ಮುಟ್ಟಿಸ್ಬೇಕು ಯಾ ರಸೂಲಲ್ಲಾಹ್? ಮತ್ತು ಅದೇ ಮಾತು ಹೇಳಿದ್ರು, ಅಯ್ಯ ಅಬೂ ದರ್ದಾ, ನಿಮಗೆ ಗೊತ್ತಿಲ್ಲ, ಅಲ್ಲಾಹನ ಹುಕ್ಮ್ ಇದೆ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಮಣ್ಣಿಗೆ ಹರಾಮ್ ಮಾಡಿದ್ದಾನೆ. ಅಯ್ಯ ಮಣ್ಣು, ನನ್ನ ಪ್ರವಾದಿಗಳದ್ದು ದೇಹವನ್ನು ತಿನ್ನಕ್ ಹೋಗ್ಬೇಡ. ನಾವು ಸಮಾಧಿ ಒಳಗೆ ಜೀವಿತಿದೀವಿ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಮಗೆ ಸ್ವರ್ಗದ ಊಟವನ್ನು ತಿನ್ಸಾಕ್ ಕೂತಿದ್ದಾನೆ. ಅಲ್ಲಾಹನ ಪ್ರವಾದಿಗಳು ಏನೋ ಕಬರ್ನಲ್ಲಿ ಜೀವಿತಿದ್ದಾರೆ. ಇವತ್ತು ಬಹಳಷ್ಟು ಜನರು ಹೇಳ್ತಾರೆ, ಏಕೆ ನೀವು ಸಲಾತ್ ವಸ್ಸಲಾಂ ಓದ್ತೀರಾ, ಹೇಗೆ ನೀವು ಆ ರೀತಿ ದರ್ಜೆ ಪಾಕ್ ಓದ್ತೀರಾ, ಹೇಗೆ ನೀವು ಎದ್ದು ನಿಂತು ಇಷ್ಟು ಒಳ್ಳೆ ರೀತಿ ಸಲಾತ್ ವಸ್ಸಲಾಂ ನೀವು ಓದುತ್ತೀರಾ? ಪ್ರೀತಿಯ ಸಹೋದರರೇ, ರಸೂಲ್ ಅಲ್ಲಾಹ್ ಹಜರತ್ ಅಬೂ ದರ್ದಾ ಹೇಳಕ್ ಕುಂತಿದ್ದಾರೆ, ಮಣ್ಣನ್ನು ನಮ್ಮ ದೇಹವನ್ನು ತಿನ್ನೋದಿಲ್ಲ, ನಾವು ಕಬ್ರಿನ ಒಳಗೆ ಜೀವಿತಿದ್ದೀವಿ, ಕಯಾಮತ್ ತನಕ ಸ್ವರ್ಗವನ್ನು ಊಟ ತಿನ್ನಕ್ ಕುಂತಿದ್ದೀವಿ. ಹಂಗಂದ್ರೆ ಏನ್ ಗೊತ್ತಾಯ್ತು? ನಾವು ಇಂಡಿಯಾದಲ್ಲಿ ಯಾವುದೇ ಪ್ರಪಂಚದ ಮೂಲೆ ಒಳಗೆ ಇದ್ದೀರಿ, ನಾವು ರಸೂಲ್ ಅಲ್ಲಾಹನ ಬಾರ್ಗನಲ್ಲಿ ದರುದೆ ಪಾಕ್ ಓದಿ ಕಳಿಸಿದ್ರೆ ನಮ್ಮ ದರುದೆ ಪಾಕ್ ರಸೂಲ್ ಅಲ್ಲಾಹ್ ಕೇಳಕ್ ಕುಂತಿದ್ದಾರೆ. ಪ್ರೀತಿಯ ಸಹೋದರರೇ, ರಸೂಲ್ ಅಲ್ಲಾಹನ ಬಾರ್ಗಲ್ಲಿ ಫರಿಷ್ಠೆಗಳು ಮುಟ್ಟಿಸಾಕುಂತಿದ್ದಾರೆ. ಪ್ರೀತಿಯ ಸಹೋದರರೇ, ಇಷ್ಟೆಲ್ಲ ಪ್ರೀತಿ ಇದ್ದಿತ್ತು. ಬಹಳಷ್ಟು ಜನ ಏನ್ ಹೇಳ್ತಾರೆ, ರಸೂಲ್ ಅಲ್ಲಾಹನ ಬಾರ್ಗಲ್ಲಿ ಏಕೆ ದರುದೆ ಪಾಕ್ ಅನ್ನುತ್ತೀರಾ? ರಸೂಲ್ ಅಲ್ಲಾಹ್ ಏನ್ ಹೇಳಿದ್ರು? ಈ ದಿನದಲ್ಲಿ ಅತಿ ಜಾಸ್ತಿ ದರುದೆ ಪಾಕ್ ಅನ್ನು ಓದಿರಿ, ಸಲಾತು ವಸ್ಸಲಾಂ ಅನ್ನು ಓದಿರಿ. ಇವತ್ತು ಪ್ರೀತಿಯ ಸಹೋದರರೇ,
ದರುದೆ ಪಾಪ ದೂರು. ನಾವು ಬರೋದು ಇಂತಹ ಪವಿತ್ರವಾದ ಇಂತಹ ಒಳ್ಳೆವಾದ ಶುಕ್ರವಾರ ಹಬ್ಬ ದಿನದಲ್ಲಿ ಬರ್ತೀವಿ. ಆದ್ರೆ ನಾವು ಇಷ್ಟ ಅರ್ಜೆಂಟ್ ಇರ್ತೈತಿ, ನಾವು ಸರಿಯಾಗಿ 4-2 ರಕ ಸುನ್ನತ ಮಾಡಕ್ ನಮ್ ಕಡೆ ಸಮಯ ಇರಂಗಿಲ್ಲ. ಮಾಡಿದ್ದರೇನೆ ಸರಿಯಾಗಿ ನಿಂತು ನಮ್ ಕಡೆ ಆಕಾಹನ ಬಾರ್ಗನಲ್ಲಿ ನಮ್ಮ ಹೃದಯದ ಬೇಕು. ಇಡೀ ಪ್ರಪಂಚದ ಸರ್ದಾರರು ರಸೂಲ್ ಅಲ್ಲಾಹನ ಬಾರ್ಗನಲ್ಲಿ ಕಳಿಸುವುದಕ್ಕೆ ಸಮಯ ಇಲ್ಲ ಸಲಾತು ಸಲಾಂ ಓದುವುದಕ್ಕೆ. ಇವತ್ತು ನಾವು ರಸೂಲ್ ಅಲ್ಲಾಹನ ಉಮ್ಮತಿ, ನಾವು ಪ್ರೀತಿಯ ಸಹೋದರರೇ, ಅವರು ಇದ್ದರು. ರಸೂಲ್ ಅಲ್ಲಾಹನ ಹೇಗೆ ಹೆಸರು ಬರ್ತಿತ್ತು, ಅಲ್ಲಾಹು ಅಕ್ಬರ್. ನಾವು ಇದೇ ರೀತಿ ನಿಂತಿದ್ರೆ ಆಯ್ತು, ನಮ್ಮ ಸಾವು ಇದೇ ಒಳಗೆ ಹೋಗ್ಲಿ, ಆದ್ರೆ ರಸೂಲ್ ಅಲ್ಲಾಹನ ಪ್ರೀತಿಯಲ್ಲಿ ಹೋಗ್ಲಿ ಅಂತಿದ್ರು ಅವರು. ರಸೂಲ್ ಅಲ್ಲಾಹನ ಪ್ರೀತಿಯಲ್ಲಿ ಹೋಗ್ಲಿ ನಮ್ಮ ಸಾವು, ನಮ್ಮ ಪ್ರೀತಿ ರಸೂಲ್ ಅಲ್ಲಾಹನ ಪ್ರೀತಿ ಒಳಗೆ ಆಗ್ಲಿ ನಮ್ಮ ಸಾವು ಅಂತಿದ್ರು. ಆ ರೀತಿ ಇದ್ರು ಪ್ರೀತಿಯ ಸಹೋದರರೇ. ಎಷ್ಟು ಹದೀಸ್ ಕರೀಮಾ ಶುಕ್ರವಾರ ದಿನದ ಬಗ್ಗೆ ಬಂದಿದೆ, ಇಲ್ಲಿ ತನಕ ಬಂದಿದೆ ಪ್ರೀತಿಯ ಸಹೋದರರೇ. ಶುಕ್ರವಾರ ದಿನದಲ್ಲಿ ಎಷ್ಟು ಸಹಾಬಾ ಕರಾಮ್ ಸಮಯ ತೆಗೆದು ರೆಡಿ ಆಗಿ ಶುಕ್ರವಾರ ನಮಾಜ್ಗೆ ಬರೋದು ಪ್ರಯತ್ನ ಮಾಡ್ತಿದ್ರು. ಇಲ್ಲಿ ತನಕ ಬಂದಿದೆ ಪ್ರೀತಿಯ ಸಹೋದರರೇ. ಯಾರಾದರೆ ವ್ಯಕ್ತಿ ಶುಕ್ರವಾರ ದಿನದಲ್ಲಿ ಅಲ್ಲಾಹನ ಬಾರ್ಗನಲ್ಲಿ ಪ್ರಶ್ನೆ ಮಾಡಿದರೆ ಅಂದರೆ ಏನಾದ್ರೆ ನೀವು ದುವಾವನ್ನು ಮಾಡಿದರೆ, ಅಲ್ಲಾ ರಬ್ಬುಲ್ ಇಜ್ಜತ್ ಈ ಶುಕ್ರವಾರ ದಿನದಲ್ಲಿ ನಿಮ್ಮ ದುವಾವನ್ನು ಕಬೂಲ್ ಮಾಡ್ತಾನಂತೆ. ಅಲ್ಲಾ ರಬ್ಬುಲ್ ಇಜ್ಜತ್ ನಿಮ್ಮ ದುವಾವನ್ನು ಕಬೂಲ್ ಮಾಡ್ತಾನಂತೆ ಅಲ್ಲಾ ರಬ್ಬುಲ್ ಇಜ್ಜತ್. ಮುಸ್ಲಿಂ ಹದೀಸ್ ಶರೀಫ್ನ ಅರ್ಥ ಇದೆ, ಮುಸ್ಲಿಂ ಶರೀಫ್ ನಲ್ಲಿ ಇದೆ. ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಶುಕ್ರವಾರ ದಿನದಲ್ಲಿ ಒಂದು ಸಮಯ, ಇಂತಹ ಸಮಯ ಇದೆ, ಆದರೆ ಆ ಸಮಯ ಕಡಿಮೆ ಇದೆ. ಆ ಸಮಯದಲ್ಲಿ ಯಾರಾದರೆ ಅಲ್ಲಾಹನ ಭಕ್ತರು, ಅಲ್ಲಾಹನ ನೇಕ ಭಕ್ತರು ಏನಾದರೆ ದುವಾವನ್ನು ಮಾಡಿದರೆ ಅಲ್ಲಾ ರಬ್ಬುಲ್ ಇಜ್ಜತ್ ಆ ಜನರ ದುವಾವನ್ನು ಕಬೂಲ್ ಮಾಡುತ್ತಾನೆ. ಸಹಾಬಾಗರನ್ನು ಕೇಳಿದ್ರು, ಯಾ ರಸೂಲಲ್ಲಾಹ್, ಆ ದುವಾದು ಸಮಯ ಯಾವ್ದಿದೆ ಯಾ ರಸೂಲಲ್ಲಾಹ್, ಆ ದುವಾದು ಸಮಯ ಯಾವ್ದಿದೆ ಯಾ ರಸೂಲಲ್ಲಾಹ್? ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಇಮಾಮ್ ಸಾಹೇಬರು ಖುತುಬಾಗೆ ಹೇಗೆ ಹೇಳುತ್ತಾರೆ, ಖುತುಬಾನಿಂದ ತಗೊಂಡು ನಮಾಜ್ ಮುಕ್ತಾಯ ಆಗ ತನಕ ಆ ದುವಾವನ್ನು ಕಬೂಲ್ ಆಗೋದು ಸಮಯ ಅಂತ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಿದ್ದಾರೆ. ಖುತುಬಾನಿಂದ ತಗೊಂಡು ನಮಾಜ್ ಮುಕ್ತಾಯ ಆಗ ತನಕ ಇದು ಏನಿದೆ ದುವಾ ಕಬೂಲ್ ಆಗೋದು ಸಮಯ. ಈ ಸಮಯದಲ್ಲಿ ನಾವು ಏನಾದ್ರೂ ಕೇಳಬೇಕಾಯ್ತು ಅಲ್ಲಾಹನ ಬಾರ್ಗನಲ್ಲಿ. ಇವತ್ತು ಪ್ರೀತಿಯ ಸಹೋದರರೇ, ಪ್ರಪಂಚದಲ್ಲಿ ಹೋಗಿ ನಾವು ಬೇರೆ ಬೇರೆ ಕಡೆ ಕೇಳೋದಕ್ಕೆ ನಮ್ಮ ಕಡೆ ಸಮಯ ಇದೆ, ಅಲ್ಲಾಹನ ಕಡೆ ಕೈ ಬಿಚ್ಚಿ ಕೇಳೋದಕ್ಕೆ ಇವತ್ತು ನಮ್ಮ ಕಡೆ ಸಮಯ ಇಲ್ಲ. ಮತ್ತೆ ಏನ್ ಹೇಳ್ತೀವಿ ನಾವು, ಅಲ್ಲಾಹನ ರಹಿಮತ್ ನಮ್ಮ ಮ್ಯಾಲೆ ಇಲ್ಲ, ಅಲ್ಲಾಹನ ಬರ್ಕತ್ ನಮ್ಮ ಮ್ಯಾಲೆ ಇಲ್ಲ. ಹೇಗೆ ಬರ್ಕತ್ ಇರಬೇಕು ಪ್ರೀತಿಯ ಸಹೋದರರೇ? ಮಸಜಿದ್ಗೆ ನಾವು ಬಂದರೆ ನಾವು ಮುಂಚೆನೆ ನಾವು ತಯಾರಿ ಮಾಡ್ಕೊಂಡು ಬರ್ತೀವಿ. ಏನಂತ, ಹಜರತರು ಹೇಗೆ ಪ್ರವಚನ ಮುಗಿಸ್ತಾರ, ಹಜರತರು ಹೇಗೆ ನಮಾಜ್ ಮಾಡಿಸ್ತಾರ, ನಾನ್ ಮೊದ್ಲಿಗೆ ಮಸೀದ್ ಬಿಟ್ಟು ಬರಬೇಕು. ಇಂತಹ ನಿಯತ್ತಿದ್ರೆ ಬರ್ಕತ್ ಸಿಗ್ತೈತಿ. ಬರ್ಕತ್ ಸಿಗೋದಿಲ್ಲ ಪ್ರೀತಿಯ ಸಹೋದರರೇ. ಅವರಿದ್ರು ಅಲ್ಲಾಹನ ಸಂತರು. ಶುಕ್ರವಾರ ದಿನ ಹಬ್ಬ ದಿನ ಅಂತ ಹೇಳ್ತಿದ್ರು, ಶುಕ್ರವಾರ ದಿನ ಪ್ರೀತಿ ದಿನ ಅಂತ ತಿಳ್ಕೊಂಡಿದ್ರು. ಪ್ರೀತಿಯ ಸಹೋದರರೇ, ಹಜರತ್ ಇಬ್ನೆ ಅಬ್ಬಾಸ್ ರದಿಯಲ್ಲಾಹು ತಆಲಾ ಅನ್ ಕಡೆ ಒಬ್ಬ ವ್ಯಕ್ತಿ ಬಂದ. ಆ ವ್ಯಕ್ತಿ ಬಂದು ಏನು ಪ್ರಶ್ನೆ ಮಾಡಿದ, ಹಜರತ್ ಇಬ್ನೆ ಅಬ್ಬಾಸ್ ರದಿಯಲ್ಲಾಹು ತಆಲಾ ಅನ್ ಒಬ್ಬ ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿಗೆ ಶುಕ್ರವಾರದ ದಿನ ಸಿಗುತ್ತದೆ. ಎಷ್ಟೋ ಶುಕ್ರವಾರ ದಿನವನ್ನು ಸಿಕ್ಕಿದೆ, ಆದ್ರೆ ಆ ವ್ಯಕ್ತಿ ಜಮಾತನಿಂದ ನಮಾಜ್ ಮಾಡಿಲ್ಲ, ಸತ್ತಿದ್ದಾನೆ. ಆ ವ್ಯಕ್ತಿ ಎಲ್ಲಿ ಹೋಗುತ್ತಾನೆ, ಆ ವ್ಯಕ್ತಿತ್ವ ಜಾಗ ಎಲ್ಲಿದೆ? ಹಜರತ್ ಇಬ್ನೆ ಅಬ್ಬಾಸ್ ರದಿಯಲ್ಲಾಹು ತಆಲಾ ಬಾರ್ಗೆ ಬಂದು ಒಬ್ಬ ವ್ಯಕ್ತಿ ಪ್ರಶ್ನೆ ಮಾಡಕ್ ಕುಂತಿದ್ದಾನೆ. ಹೇಗೆ ಪ್ರಶ್ನೆ ಮಾಡಬೇಕು? ಹಜರತ್ ಇಬ್ನೆ ಅಬ್ಬಾಸ್ ರದಿಯಲ್ಲಾಹು ತಆಲಾ ಹೇಳಿದ್ರು, ಪ್ರೀತಿಯ ಸಹೋದರರೇ, ಆ ವ್ಯಕ್ತಿ ನರಕಲ್ಲಿ ಹೋಗುತ್ತಾನೆ, ಆ ವ್ಯಕ್ತಿ ನರಕಲ್ಲಿ ಹೋಗುತ್ತಾನೆ. ಪ್ರಶ್ನೆ ಏನ್ ಮಾಡಿದ್ರು? ಇಬ್ನೆ ಅಬ್ಬಾಸ್, ಆ ವ್ಯಕ್ತಿಗೆ ಶುಕ್ರವಾರದ ದಿನವನ್ನು ಸಿಕ್ಕಿದೆ, ಗೊತ್ತಿದೆ ಇವತ್ತು ಶುಕ್ರವಾರದ ದಿನ ಅನ್ನೋದು, ಆದರೆ ನಮಾಜನ್ನು ತಪ್ಪ ಕುಂತಿದ್ದಾನೆ, ನಮಾಜನ್ನು ಬಿಟ್ಟಿದ್ದಾನೆ. ಇದು 1 ಸಾರಿ 2 ಸಾರಿ ಪ್ರಶ್ನೆ ಮಾಡಿಲ್ಲ, 1 ತಿಂಗಳ ತನಕ ಆ ವ್ಯಕ್ತಿ ಹಜರತ್ ಇಬ್ನೆ ಅಬ್ಬಾಸ್ ಕಡೆ ಪ್ರಶ್ನೆ ಮಾಡಿದ್ದ. ಇಬ್ನೆ ಅಬ್ಬಾಸ್, ಆ ವ್ಯಕ್ತಿ ಎಲ್ಲಿ ಹೋಗಿದ್ದಾನೆ, ಆ ವ್ಯಕ್ತಿ ಎಲ್ಲಿ ಹೋಗಿದ್ದಾನೆ? ನಮಾಜನ್ನು ಮಾಡಿಲ್ಲ, ಶುಕ್ರವಾರ ದಿನ ಸಿಕ್ಕಿದೆ, ಆದ್ರೆ ನಮಾಜನ್ನು ಮಾಡಿಲ್ಲ, ಜಮಾತ್ ನಲ್ಲಿ ಕೂಡಿಲ್ಲ. ಆ ವ್ಯಕ್ತಿ ಎಲ್ಲಿ ಹೋಗಿದ್ದಾನೆ ಸತ್ತಿದ ನಂತರ? ಹಜರತ್ ಇಬ್ನೆ ಅಬ್ಬಾಸ್ 1 ತಿಂಗಳ ತನಕ ಒಂದೇ ಮಾತು ಹೇಳಿದ್ರು, ಆ ವ್ಯಕ್ತಿ ನರಕಲ್ಲಿ ಹೋಗಿದ್ದಾನೆ, ಆ ವ್ಯಕ್ತಿ ನರಕಲ್ಲಿ ಹೋಗಿದ್ದಾನೆ. ಅವಾಗಿನ ಕಾಲದಲ್ಲಿ ಬರೀ 1 ತಿಂಗಳ ತನಕ ಪ್ರಶ್ನೆ ಮಾಡಿದ್ರೆ ಆ ವ್ಯಕ್ತಿ ಎಲ್ಲಿ ಹೋಗಿದ್ದಾನೆ ಕೇಳಿದ್ರೆ ನರಕಲ್ಲಿ ಹೋಗಿದ್ದಾರೆ ಅಂತ ಹಜರತ್ ಇಬ್ನೆ ಅಬ್ಬಾಸ್ ಹೇಳಿದ್ರು. ಇವತ್ತು ನಾವು ನಮ್ಮ ದೃಷ್ಟಿಯಿಂದ ನಾವು ನೋಡಕ್ ಕುಂತಿದೀವಿ, ಎಷ್ಟೋ ಜನರು ಖಾಲಿ ಕುಂದಿರ್ತಾರ, ಎಷ್ಟೋ ಜನರಿಗೆ ಗೊತ್ತಿದೆ ಇವತ್ತು ಶುಕ್ರವಾರ ಅನ್ನೋದು, ಎಷ್ಟೋ ಜನರಿಗೆ ಗೊತ್ತಿದೆ ಇವತ್ತು ಹಬ್ಬ ದಿನ ಅನ್ನೋದು. ಆದ್ರೆ ಪ್ರೀತಿಯ ಸಹೋದರರೇ, ಅಜಾನ್ ಕೇಳ್ತಾರ, ಪ್ರವಚನ ಕೇಳ್ತಾರ, ಗೊತ್ತಿದೆ, ಎಲ್ಲಾರ ಬಾಯಿನಿಂದ ನ್ಯಾಲಿನಿಂದ ಕೇಳ್ತಾರ, ಆದ್ರೆ ನಮಾಜ್ಗೆ ಬರಂಗಿಲ್ಲ. ಆ ವ್ಯಕ್ತಿ ನಮಾಜ್ ಸಿಕ್ಕಿದ್ರೆ ಮಾಡಿಲ್ಲ ಅಂದ್ರೆ ನರಕಲ್ಲಿ ಹೋಗಬಹುದು. ಅಂದ್ರೆ ಇವತ್ತಿನ ಕಾಲದಲ್ಲಿ ಬಿಟ್ಟಿರುವ ಜನರು ಎಲ್ಲ ಹೋಗಬಹುದು, ಇವತ್ತು ವಿಚಾರಣೆ ಮಾಡಬೇಕು ಪ್ರೀತಿಯ ಸಹೋದರರೇ. ಆ ಜನರು ಎಲ್ಲ ಹೋಗಬಹುದು ಪ್ರೀತಿಯ ಸಹೋದರಿ. ಇಲ್ಲಿ ತನಕ ಬಂದಿದೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಾರ್ಗನಲ್ಲಿ ಹಜರತ್ ಅನಸ್ ರದಿಯಲ್ಲಾಹು ತಆಲಾ ವರದಿದೆ, ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಾರ್ಗನಲ್ಲಿ ಹಜರತ್ ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಬಂದ್ರು. ಬಂದಿದ ನಂತರ ಏನು ಹೇಳಿದ್ರು? ಯಾ ರಸೂಲಲ್ಲಾಹ್,
ಈ ತಗೋರಿ ವಸ್ತು ತಗೋರಿ ಯಾ ರಸೂಲುಲ್ಲಾ. ಆ ವಸ್ತು ಏನಿತ್ತು? ಕನ್ನಡಿ ಹಳ್ಳು. ಅತಿ ಜಾಸ್ತಿ ಬೆಳೆದಿತ್ತು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಳಿದ್ರು, ಏ ಜಿಬ್ರಾಯಿಲ್, ಇದು ಏನ್ ತಗೊಂಡ್ ಬಂದಿದ್ಯಾ? ಯಾ ರಸೂಲುಲ್ಲಾ, ಇದು ಕನ್ನಡಿ ಹಳ್ಳಿ ಇದೆ ಯಾ ರಸೂಲುಲ್ಲಾ. ಹಂಗದ್ರೆ ಏನು ಜಿಬ್ರಾಯಿಲ್? ರಸೂಲುಲ್ಲಾ ಅವ್ರು ಕೇಳಿದ ನಂತರ ಹಜರತೆ ಜಿಬ್ರಾಯಿಲ್ ಅಲೈಹಿಸ್ ಸಲಾಂ ಹೇಳಿದ್ರು, ಯಾ ರಸೂಲುಲ್ಲಾ, ಇದು ಕಾಣಕ್ ಕೂತಿದೆ ಕನ್ನಡಿ ಹಳ್ಳಿ ಇದ್ದಂಗೆ, ಆದ್ರೆ ಇದು ಕನ್ನಡಿ ಹಳ್ಳಿ ಇಲ್ಲ ಯಾ ರಸೂಲುಲ್ಲಾ. ಇದು ಶುಕ್ರವಾರದ ದಿನ ಇದೆ ಯಾ ರಸೂಲುಲ್ಲಾ. ಐ ಜಿಬ್ರಾಯಿಲ್, ಈ ಶುಕ್ರವಾರ ದಿನದಲ್ಲಿ ಶಾಂತಿ ಮತ್ತು ಬರ್ಕತ್ ಇದೆ. ಹಜರತೆ ಜಿಬ್ರಾಯಿಲ್ ಅಲೈಹಿಸ್ ಸಲಾಂ ಹೇಳಿದ್ರು, ಯಾ ರಸೂಲುಲ್ಲಾ, ಈ ದಿನದಲ್ಲಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಒಂದು ಸಮಯ ಇಟ್ಟಿದ್ದಾನೆ. ಆ ಸಮಯದಲ್ಲಿ ಎಷ್ಟು ಪಾಪಿ ಜನರಿದ್ದಾರೆ, ಎಷ್ಟು ಬಡವರಿದ್ದಾರೆ, ಎಷ್ಟು ದುಃಖದಲ್ಲಿದ್ದಾರೆ, ಎಷ್ಟು ಕಷ್ಟದಲ್ಲಿದ್ದಾರೆ. ಆ ಕಷ್ಟದಲ್ಲಿ, ಆ ದುಃಖದಲ್ಲಿ ಇರುವ ಜನರು ಆ ಸಮಯದಲ್ಲಿ ಅಲ್ಲಾಹನ ಕಡೆ ಕೈವನ್ನು ಎಬಸಿ, ಅಲ್ಲಾಹ್ ನಮ್ಮ ಮೇಲೆ ಬರುವ ಕಷ್ಟ ದೂರ ಮಾಡು, ನಾವು ಪಾಪ ಇದೀವಿ ನಮ್ಗೆ ಕ್ಷಮೆ ಮಾಡು, ಯಾ ಅಲ್ಲಾಹ್ ನಾವು ಬೇ ನಮಾಜ್ ಇದೀವಿ ನಮ್ಗೆ ನಮಾಜ್ ತೌಫೀಕ್ ಕೊಡು, ನಾವು ಬೇ ಸುನ್ನತ್ ಇದೀವಿ ನಮ್ಗೆ ಸುನ್ನತಿನ ಪಾಲನೆ ಮಾಡ್ಕೊಂಡು ಹೋಗಿ ತೌಫೀಕ್ ಕೊಡು, ಏನೇನ್ ದುವಾ ಮಾಡುತ್ತಾರೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಆ ಸಮಯದಲ್ಲಿ ಶುಕ್ರವಾರ ದಿನದಲ್ಲಿ ಎಲ್ಲರೂ ದುವಾವನ್ನು ಕಬೂಲ್ ಮಾಡುತ್ತಾನೆ ಅಂತ ಜಿಬ್ರಾಯಿಲ್ ಅಲೈಹಿಸ್ ಸಲಾಂ ಹೇಳಾಕುಂತಿದ್ದಾರೆ. ಯಾ ರಸೂಲುಲ್ಲಾ, ಆ ಸಮಯದಲ್ಲಿ ಎಲ್ಲರೂ ದುಆವನ್ನು ಕಬೂಲ್ ಮಾಡುತ್ತಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಮತ್ತು ಹಜರತೆ ಜಿಬ್ರಾಯಿಲ್ ಸಲಾಮ್ ಹೇಳಿದ್ರು, ಯಾ ರಸೂಲುಲ್ಲಾ, ಈ ದಿನ ನಮ್ಮ ಮುಂದೆ ಯಾ ರಸೂಲುಲ್ಲಾ ಇಡೀ ದಿನದು ಸರ್ದಾರ್ ಇದೆ ಯಾ ರಸೂಲುಲ್ಲಾ. ಇಡೀ ದಿನದು ಸರ್ದಾರು 6 ದಿನ ಆಗಿದ ನಂತರ 7ನೇ ದಿನ ಬರುತ್ತದೆ. ಆ ದಿನ ಅಂತ ಇಂತದಿಲ್ಲ, 6 ದಿನದು ಸರ್ದಾರ್ ಯಾವ್ದಿದೆ? ಶುಕ್ರವಾರದ ದಿನ ಇದೆ. ಪ್ರೀತಿಯ ಸಹೋದರರೇ, ಇಲ್ಲಿ ತನಕ ಹದೀಸ್ ಮುಬಾರಕನ ಬಂದಿದೆ. ರಸೂಲುಲ್ಲಾಹ್ ಬಾರ್ಗಲಿ ಹಜರತ್ ಜಿಬ್ರಾಯಿಲ್ ಸಲಾಂ ಇದು ಮಾತನ್ನು ಹೇಳಿದ ನಂತರ ಮತ್ತು ಹಜರತ್ ಜಿಬ್ರಾಯಿಲ್ ಸಲಾಂ ಹೇಳಿದ್ರು, ಯಾ ರಸೂಲುಲ್ಲಾ, ನಾವು ಅಲ್ಲಾಹನ ಕಡೆ ಮಜೀದ್ ಮತ್ತು ಕೇಳ್ತೀವಿ ಯಾ ರಸೂಲುಲ್ಲಾ. ಐ ಜಿಬ್ರಾಯಿಲ್, ಏಕೆ ನೀವು ಮಜೀದ್ ಕೇಳ್ತೀರಾ? ಮಜೀದ್ ಮತ್ತು ಇದಕ್ಕೆ ಕೇಳ್ತೀರಾ? ಹಜರತ್ ಜಿಬ್ರಾಯಿಲ್ ಅಲೈಹಿಸ್ ಸಲಾಂ ಹೇಳಿದ್ರು, ಯಾ ರಸೂಲುಲ್ಲಾ, ಸ್ವರ್ಗನಲ್ಲಿ ಒಂದು ಜಾಗ ಇದೆ, ಅತಿ ಜಾಸ್ತಿ ಬೆಳೆದಿದೆ. ಆ ಜಗದಲ್ಲಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಇಲ್ಲಿಗೀನನಿಂದ ಕುರ್ಸಿ ಮೇಲೆ ಬಂದು ಎಲ್ಲಾ ಜನರಿಗೆ ತನ್ನ ಜಿಯಾರತ್ ಮಾಡಿಸ್ತಾನೆ ಯಾ ರಸೂಲುಲ್ಲಾ. ಸ್ವರ್ಗನಲ್ಲಿರುವ ಎಲ್ಲಾರು ಜನರು ಇಲ್ಲಿಗೀನ್, ಆ ಸ್ವರ್ಗದ ಒಂದು ಜಾಗ ಏನಿದೆ, ಆ ಜಗದಲ್ಲಿ ಎಲ್ಲಾರು ಅಲ್ಲಾಹ್ ರಬ್ಬುಲ್ ಇಜ್ಜತ್ ನೋಡುತ್ತಾರೆ ಯಾ ರಸೂಲುಲ್ಲಾ. ಮತ್ತು ಇಲ್ಲಿ ತನಕ ಬಂದ್ರು ಪ್ರೀತಿಯ ಸೋರಿ, ಪ್ರಪಂಚದಲ್ಲಿ ನಮ್ಮ ಮುಂದೆ ಶುಕ್ರವಾರ ದಿನ ಇರಬಹುದು. ಅಲ್ಲಾಹನ ಬಾರ್ಗನಲ್ಲಿ ಶುಕ್ರವಾರದ ದಿನದ ಹೆಸರು ಏನಿದೆ ಗೊತ್ತಿದೆ ಅಲ್ಲಾಹನ ಬಾರ್ಗನಲ್ಲಿ. ಮತ್ತು ಫರಿಷ್ಠೆ ಸಮೀಪ ಇದು ಶುಕ್ರವಾರ ಅಂತ ಹೇಳಂಗಿಲ್ಲ. ಫರಿಷ್ಠೆಗಳು ಬೇರೆ ಹೆಸರು ತಗೊಳ್ತಾರೆ ಶುಕ್ರವಾರ ದಿನದಕ್ಕೆ. ಜುಮ್ಮಾ ಅಂತ ಕರೆಯೋದಿಲ್ಲ ಅವರು. ನಾವು ಕನ್ನಡದಲ್ಲಿ ಶುಕ್ರವಾರ ಕರಿತೀವಿ, ಇಂಗ್ಲಿಷ್ ನಲ್ಲಿ ಬೇರೆ ರೀತಿ ಕರಿತೀವಿ, ಬೇರೆ ಲ್ಯಾಂಗ್ವೇಜ್ ನಲ್ಲಿ ಬೇರೆ ರೀತಿ ಕರಿತೀವಿ. ಆದ್ರೆ ಜುಮಾ ಕುರಾನ್ ಮಸ್ಜಿದ್ ನಲ್ಲಿ ಯೋಮಲ್ ಜುಮಾ ಅಂತ ಬಂದಿದೆ. ಫರಿಷ್ಠೆಗಳು ಆಕಾಶದಲ್ಲಿ ಜುಮಾ ಅಂತ ಕರೆಯೋದಿಲ್ಲ. ಫರಿಷ್ಠೆಗಳು ಏನ್ ಹಾಕಿದ್ರೆ, ಯಾ ರಸೂಲುಲ್ಲಾ, ಈ ದಿನಗೆ ನಾವು ಮಸ್ಜಿದ್ ಅಂತ ಕರಿತೀವಿ ಯಾ ರಸೂಲುಲ್ಲಾ. ಮಸ್ಜಿದ್, ಈ ದಿನಗೆ ನಾವು ಮಸ್ಜಿದ್ ಅಂತ ತಿಳ್ಕೊಂತೀವಿ ಯಾ ರಸೂಲುಲ್ಲಾ ಅಂತ ಫರಿಷ್ಠೆಗಳು ಹೇಳಾಕುಂತಿದ್ದಾರೆ ಪ್ರೀತಿಯ ಸಹೋದರರೇ. ಇಲ್ಲೇ ತನಕ ಬಂದಿದ್ದ ಪ್ರಿತಿಯ ಸಹೋದರರೇ, ಹದೀಸ್ ಮುಬಾರಕನಿಂದ ಅಲ್ಲಾಹ್ ರಬ್ಬುಲ್ ಇಜ್ಜತ್ ರಾತ್ರಿ ತಗೊಂಡು ಒಂದು ಶುಕ್ರವಾರ ದಿನ ಕಳಿಬೇಕಂದ್ರೆ 24 ತಾಸು ಆಗಿದ ನಂತರ ಶುಕ್ರವಾರ ದಿನವನ್ನು ಕಳೆಯುತ್ತದೆ. ಪ್ರೀತಿಯ ಸಹೋದರರೇ, 24 ತಾಸಿನಲ್ಲಿ ಯಾವುದೇ ಇಂತಹದ್ದು ಸಮಯ ಇಲ್ಲ, ಯಾವುದೇ ಇಂತಹ ನಿಮಿಷವನ್ನಿಲ್ಲ, ಒಂದೊಂದು ನಿಮಿಷ ಇಲ್ಲ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಈ ಶುಕ್ರವಾರ ದಿನದಲ್ಲಿ 6 ಲಕ್ಷ ಜನರಿಗೆ ನರಕದಿಂದ ತೆಗಿತಾನಂತೆ, ಬಿಡುಗಡೆ ಮಾಡ್ತಾನಂತೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಎಷ್ಟು? 6 ಲಕ್ಷ ಜನರಿಗೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಶುಕ್ರವಾರ ದಿನದಲ್ಲಿ. ಪ್ರೀತಿಯ ಸಹೋದರರೇ, ಯಾರು ಸತ್ತರು, ಯಾರು ನರಕಲ್ಲಿ ಹೋದ್ರು, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಈ ಶುಕ್ರವಾರದ ಸತ್ತಿನಿಂದ ಅವರಿಗೆ ತೆಗೆದು ಸ್ವರ್ಗದಲ್ಲಿ ಹಾಕೋ ಕುಂತಿದ್ದಾನೆ. ಆದ್ರೆ ಆ ಶಿಕ್ಷೆ ತಗೊಂಡಿರುವ ಜನರಿಗೆ ಗೊತ್ತು ಏನಿದೆ ನರಕ. ಆ ನರಕದ ಬೆಂಕಿ, ಅದರದ್ದು ಜಳ, ಅಲ್ಲಿ ಕೊಡಾಕುಂತಿರುವ ತರಹದ ಶಿಕ್ಷೆ ನರಕಲಿರುವ ಜನರಿಗೆ ಗೊತ್ತು. ಇವತ್ತು ನಮ್ಗೆ ಪ್ರೀತಿಯ ಸಹೋದರ, ಪ್ರಪಂಚದ ಬಿಸಿಲನ್ನೇ ನಮ್ಗೆ ತಡ್ಕೊಳಕ್ ಇವತ್ತು ಶಕ್ತಿ ಇಲ್ಲ, ಅಷ್ಟು ಕಡಿಮೆ ಶಕ್ತಿವಂತರು ನಾವು. ಆದ್ರೆ ಮತ್ತೆ ಏನ್ ಹೇಳಿದ್ರು, ಈ ದಿನದಲ್ಲಿ ಎಷ್ಟು 6 ಲಕ್ಷ ಜನರಿಗೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಬಿಡುಗಡೆ ಮಾಡುತ್ತಾನೆ. ಪ್ರೀತಿಯ ಸಹೋದರರೇ, ಶುಕ್ರವಾರದ ದಿನ ಏನಿದೆ, ಹಬ್ಬದ ದಿನ ಇದೆ. ಹದೀಸ್ ಮುಬಾರಕನಲ್ಲಿ ಇಲ್ಲಿ ತನಕ ಬಂದಿದೆ, ಇಡೀ ಊರುಗಳಲ್ಲಿ, ಪ್ರಪಂಚದಲ್ಲಿ ಎಷ್ಟು ಕಂಟ್ರಿಗಳದಾವ, ಎಷ್ಟು ಊರುಗಳದಾವ, ಆ ಊರುಗಳಲ್ಲಿ ಅತಿ ಶ್ರೇಷ್ಠವಾದ, ಅತಿ ಪವಿತ್ರವಾದ ಊರು ಯಾವ್ದಿದೆ? ಮಕ್ಕಾ. ಯಾವುದು? ಮಕ್ಕಾ ಊರ್ ಅಂತ ಹೇಳಿದ್ದಾರೆ. ತಿಂಗಳುಗಳಲ್ಲಿ ಅತಿ ಶ್ರೇಷ್ಠವಾದ ತಿಂಗಳು ಯಾವ್ದಿದೆ? ರಂಜಾನ್. ಯಾವ್ದಿದೆ? ರಂಜಾನ್. ರಾತ್ರಿಗಳಲ್ಲಿ ಅತಿ ಶ್ರೇಷ್ಠವಾದ ರಾತ್ರಿ ಯಾವ್ದಿದೆ? ಲೈಲತುಲ್ ಕದ್ರ್. ಲೈಲತುಲ್ ಕದ್ರ್. ಊರುಗಳಲ್ಲಿ ಮಕ್ಕಾ, ತಿಂಗಳುಗಳಲ್ಲಿ ರಂಜಾನ್, ರಾತ್ರಿಗಳಲ್ಲಿ ಲೈಲತುಲ್ ಕದ್ರ್. ಜಾಗರಣೆ ಶಬೆ ಕದ್ರ್ ಏನ್ ಬರ್ತದೆ? ಲೈಲತುಲ್ ಕದ್ರ್. ದಿನಗಳಲ್ಲಿ ಅತಿ ಶ್ರೇಷ್ಠವಾದ, ಅತಿ ದೊಡ್ಡವಾದ
ದಿನ ಯಾವ್ದಿದೆ? ಶುಕ್ರವಾರದ ದಿನ ಅಂತ ಹೇಳಿದಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ, ಶುಕ್ರವಾರದ ದಿನ ಅಂತ ಹೇಳಿದ್ದಾರೆ ಪ್ರೀತಿಯ ಸಹೋದರರೇ. ಮತ್ತೆ ಇಲ್ಲಿ ತನಕ ಬಂದಿದೆ ಹದೀಸ್ ಮುಬಾರಕನಲ್ಲಿ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಶುಕ್ರವಾರದ ದಿನ ಹಬ್ಬದ ದಿನ. ಯಾವ ದಿನ? ಹಬ್ಬದ ದಿನ. ಮತ್ತು ಅಲ್ಲಾಹನ ಬಾರಿನಲ್ಲಿ ಅತಿ ದೊಡ್ಡವಾದ ದಿನ. ಯಾವ ದಿನ ಇದು? ಅತಿ ದೊಡ್ಡವಾದ ದಿನ ಅಂತ ಹೇಳಿದಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ರಸೂಲುಲ್ಲಾಹ್ ಬಾರಿ ರಸೂಲುಲ್ಲಾಹ್ ಏನ್ ಹೇಳಿದ್ರು? ಈ ಶುಕ್ರವಾರ ದಿನ ಏನಿದೆ ಅತಿ ದೊಡ್ಡವಾದ ದಿನ, ಅಲ್ಲಾಹನ ಸಮೀಪ ಅತಿ ದೊಡ್ಡವಾದ ದಿನ ಇದೆ. ಎಂತಹ ದಿನ? ನಾವು ಏನ್ ತಿಳ್ಕೊಂಡ್ವಿ? ವರ್ಷಕ್ಕೆ 2 ಹಬ್ಬ ಇರಬಹುದು. ಬಹಳಷ್ಟು ಜನರು ಇದನ್ನ ಹೇಳೋದು, ವರ್ಷಕ್ಕೊಮ್ಮೆ 2 ಹಬ್ಬ ಇದೆ. ಅದು ಯಾವುದು? ರಂಜಾನ್ ಆಗಿದ ನಂತರ ಈದ್ ಉಲ್ ಫಿತ್ರ್, ಬಕ್ರೀದ್ ಆಗಿದ ನಂತರ ಈದ್ ಉಲ್ ಅದ್ಹಾ. ಆಡ್ಕೆ ನಾ ಢಾಡ್ಕೆ ನಾ 360. ಇಂತಹ ಜನರು ಬಹಳ ಮಂದಿ ಅದಾರ. ಠೀಕೆ, ವರ್ಷದಲ್ಲಿ 2 ಸಾರಿ ನಮಾಜ್ ಮಾಡಿದ್ರೆ ಗೆದ್ಕೊಂಡ್ ಬಿಟ್ರು ಜೀವನ ಯಶಸ್ವಿ ಆಗ್ಬಿಡ್ತಾವ್ದು. ಇಂತಹ ಹುಚ್ಚ ಜನರು, ಇಂತಹ ದಡ್ಡ ಜನರು ಪ್ರಪಂಚದಲ್ಲಿ ಇದಾರ. ವರ್ಷಕ್ಕೆ 2 ಸಾರಿ ಹಬ್ಬ ಮಾಡಿ ಅಂತ ನಾವು ಮುಸಲ್ಮಾನರಾದ್ರು. ಆದ್ರೆ ಪ್ರೀತಿಯ ಸಹೋದರ ರಸೂಲುಲ್ಲಾಹ್ ಏನ್ ಹೇಳಿದ್ರು? ಅಲ್ಲಾಹನ ಸಮೀಪ ಅತಿ ದೊಡ್ಡವಾದ ದಿನ ಹಬ್ಬದ ದಿನ ಶುಕ್ರವಾರದ ದಿನ ಇದೆ. ಇದು ಅಂತ ಇಂತ ದಿನ ಅಲ್ಲ. ಇವತ್ತು ಜನರು ಏನ್ ತಿಳ್ಕೊಂತಾರೆ? ಇಲ್ಲ, ಹಬ್ಬಗೆ 2 ಸಾರಿ ನಮಾಜ್ ಮಾಡಿದ್ರೆ ನಾವು ದೊಡ್ಡವಾದ ಹಬ್ಬ, ಅದು ನಮಾಜ್ ಮಾಡಿಬಿಟ್ಟಿದ್ವಿ. ನೀವು ಮಾಡಿರಬಹುದು. ಅಲ್ಲಾಹ್ ಮತ್ತು ಅಲ್ಲಾಹನ ರಸೂಲಿನ ಸಮೀಪ ಏನಿದೆ ಈದ್ ಉಲ್ ಫಿತ್ರ್, ಈದ್ ಉಲ್ ಅದ್ಹಾ ದೊಡ್ಡವಾದ ದಿನ ಅಲ್ಲ. ಅತ್ಯಂತ 2 ಹಬ್ಬಕ್ಕಿಂತ ಅತಿ ದೊಡ್ಡದು ಹಬ್ಬ ಏನಿದೆ ಶುಕ್ರವಾರದ ದಿನ ಅಂತ ಹೇಳಿದ್ದಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಅತಿ ದೊಡ್ಡವಾದ ದಿನ ಯಾವ್ದಿದೆ? ಹಬ್ಬ ದಿನ, ಶುಕ್ರವಾರದ ದಿನ ಅಂತ ಹೇಳಿದ್ದಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಇವತ್ತು ಪ್ರೀತಿಯ ಸಹೋದರರೇ, ಇದೇ ಶುಕ್ರವಾರದ ಹಬ್ಬ ದಿನ ಬಿಟ್ಟು ಏನಾಗಿದ್ದೀವಿ? ಬಹಳಷ್ಟು ದೂರ ಆಗಿ ಬಿಟ್ಟಿದ್ದೀವಿ. ಎಷ್ಟು ಒಳ್ಳೆಯವಾದ ದಿನ ಕೊಟ್ಟಿದ್ರು ನೋಡ್ರಿ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಎಷ್ಟೋ ಜನರು ಏನ್ ಮಾಡ್ತಿದ್ರು? ನಮ್ಗೆ ಇದು ದಿನ ಸಿಗ್ಬೇಕಾಗಿತ್ತು, ಎಷ್ಟು ಚಲೋ ಆಗ್ತಿತ್ತು. ನಮ್ಗಿದು ದಿನ ಸಿಗ್ಬೇಕಿತ್ತು, ಎಷ್ಟು ಚಲೋ ಆಗ್ತಿತ್ತು. ಪ್ರೀತಿಯ ಸಹೋದರರೇ, ಹದೀಸ್ ಮುಬಾರಕನಲ್ಲಿ ಇಲ್ಲಿ ತನಕ ಬಂದಿದೆ, ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಯಾರಾದ್ರೆ ವ್ಯಕ್ತಿ ಶುಕ್ರವಾರ ರಾತ್ರಿ ಆಗ್ಲಿ ಇಲ್ಲ ಅಂದ್ರೆ ಹಗಲಲ್ಲಿ ಆಗ್ಲಿ ಆ ವ್ಯಕ್ತಿ ಏನಾದ್ರೆ ಸತ್ತಿದ್ರೆ ಆ ವ್ಯಕ್ತಿ ಮೇಲೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕಬ್ರಿನಲ್ಲಿ ಆ ವ್ಯಕ್ತಿಗೆ ದಫನ್ ಮಾಡಿದ ನಂತರ ಕಬ್ರಿನ ಒಳಗೆ ಯಾವುದೇ ತರಹದ ಶಿಕ್ಷೆವನ್ನು ಆಗುದಿಲ್ಲ ಅಂತ ಆ ವ್ಯಕ್ತಿಗೆ. ಶುಕ್ರವಾರನಲ್ಲಿ ಸತ್ತಿದರೆ ಅದು ರಾತ್ರಿ ಆಗ್ಲಿ ಆ ಶುಕ್ರವಾರ ದಿನಾನಾಗ್ಲಿ ಏನಾದ್ರೂ ವ್ಯಕ್ತಿ ಸಾವು ಹೊಂದಿದ್ರೆ ಆ ವ್ಯಕ್ತಿಗೆ ಕಾಬ್ರಿನ ಒಳಗೆ ಶಿಕ್ಷೆ ಆಗೋದಿಲ್ಲ, ಯಾವುದೇ ತರಹ ಶಿಕ್ಷೆ ಕೊಡೋದಿಲ್ಲ. ಮತ್ತು ಅಲ್ಲಾಹನ ಬಾರ್ಗನಲ್ಲಿ ಎಂತ ಸ್ಥಾನ ಸಿಗುತ್ತದೆ ಆ ವ್ಯಕ್ತಿಗೆ? ಹುತಾತ್ಮದ ಸ್ಥಾನ, ಯಾನೇ ಶಹೀದನ ಸ್ಥಾನ ಸಿಗುತ್ತದೆ ಆ ವ್ಯಕ್ತಿಗೆ. ಯಾರು ಶುಕ್ರವಾರ ದಿನದಲ್ಲಿ ಸಾವು ಹೊಂದರು, ಯಾರು ಶುಕ್ರವಾರದಲ್ಲಿ ಸಾವು ಬಂತ ಅಂತ ವ್ಯಕ್ತಿಗೆ ಆ ವ್ಯಕ್ತಿ ಹುತಾತ್ಮ ಸ್ಥಾನ ತಗೊಂತಾನಂತೆ ಆ ವ್ಯಕ್ತಿ. ಎಷ್ಟು ಪುಣ್ಯವಂತರಿರಬಹುದು ಶುಕ್ರವಾರದಲ್ಲಿ ಸತ್ತಿರು. ಇದರ ಒಳಗೆ ಬಹಳಷ್ಟು ಜನರು ಒಂದು ಪ್ರಶ್ನೆ ಮಾಡ್ತಿರ್ತಾರ, ನಾವು ಎಂತ ಜನರಿಗೆ ನೋಡಿದೀವಿ, ಆ ಜನರು ಯಾವತ್ತು ಜೀವನದಲ್ಲಿ ನಮಾಜ್ ಮಾಡಿಲ್ಲ, ರೋಜಾ ಇಟ್ಟಿಲ್ಲ, ಮಸೂದಿನ ಮುಖ ನೋಡಿಲ್ಲ, ನೋಡಿದ್ರೆ ಎಷ್ಟು ತಪ್ಪವಾದ ಕೆಲಸ ಮಾಡ್ತಿದ್ರು. ಅಂತಹ ವ್ಯಕ್ತಿಗೆ ಶುಕ್ರವಾರ ದಿನದಲ್ಲಿ ತೌಫೀಕ್ ಸಿಕ್ಕಿದೆ, ಅಂತಹ ವ್ಯಕ್ತಿಗೆ ಶುಕ್ರವಾರ ದಿನದಲ್ಲಿ ಸಾವು ಸಿಕ್ಕಿದೆ. ಇದು ಏನಿದು? ಇದರಿಂದ ಬಹಳಷ್ಟು ಜನರು ಕೆಟ್ಟವಾದ ಸಂದೇಶ ತಗೊಂತಾರ, ಕೆಟ್ಟವಾದ ವಿಚಾರಣೆ ಮಾಡ್ತಾರೆ. ಏನಂತ? ಆ ವ್ಯಕ್ತಿ ಸತ್ತಿದ್ರೆ ನಮಾಜ್ ಮಾಡಿಲ್ಲ, ರೋಜಾ ಇಟ್ಟಿಲ್ಲ, ಮಸೀದು ಮುಖ ನೋಡಿಲ್ಲ, ರೋಜಾ ಇಟ್ಟಿಲ್ಲ, ಸುನ್ನತ್ ಪ್ರಕಾರ ಏನಿಲ್ಲ ಒಂದು ಅಂತ ವ್ಯಕ್ತಿಗೆ ಶುಕ್ರವಾರ ದಿನ ಸಾವು ಸಿಕ್ಕಿದ್ರೆ ಮತ್ತು ನಾವ್ ಯಾಕೆ ಮಾಡ್ಬೇಕು ನಮಾಜ್? ಇಂತ ದೊಡ್ಡ ಜನ ನಾವು ಯಾಕೆ ಮಾಡ್ಬೇಕು ಮತ್ ನಮಾಜ್? ಪ್ರೀತಿಯ ಸಹೋದರರೇ, ಇದು ಜೀವನದು ನಾಮಾಯ ಅಮಾಲ್, ಜೀವನದು ನಮ್ಮ ಕಲೆಕ್ಷನ್, ನಮ್ಮ ಲೈನ್, ನಮ್ಮ ಹಗ್ಗ ಅಲ್ಲಾಹನ ಕೈಯಲ್ಲಿದೆ. ನಮ್ಮ ಏನಿದೆ ಹಗ್ಗ ಜನರು ಇಟ್ಕೊಂಡು ಅಡ್ಡಾಡ ಕುಂತಿಲ್ಲ ಇಲ್ಲಿ. ಆ ವ್ಯಕ್ತಿಗೆ ಶುಕ್ರವಾರ ಸತ್ತಿದ್ದಾನ ಬೇ ನಮಾಜಿ ಅಂದ್ರೆ ನಾವು ನಮಾಜ್ ಬಿಟ್ಟು ಶುಕ್ರವಾರ ಸಾಯ್ತಾನ ಅಂದ್ರೆ ಆ ರೀತಿ ಇಲ್ಲ, ನಿಮ್ಗೆ ಸಾವು ಬರೋದಿಲ್ಲ. ತಿಳ್ಕೋಬೇಕು ಜನರು. ಏನಾದ್ರೂ ತಂದು ಏನಾದ್ರೂ ಪುಣ್ಯ ಕಬೂಲ್ ಆಗಿರಬಹುದು ಅಲ್ಲಾಹನ ಮಾರ್ಗದಲ್ಲಿ, ಏನಾದ್ರೂ ಪುಣ್ಯವಾದ ಕೆಲಸ ಮಾಡಿರಬಹುದು. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಎಲ್ಲಾರಿಗೆ ಸಾವು ಶುಕ್ರವಾರ ದಿನದಲ್ಲಿ ಕೊಡೋದಿಲ್ಲ. ಯಾರಿಗೆ ಪ್ರೀತಿ ಮಾಡುತ್ತಾನೆ ಅಂತಹ ಜನರಿಗೆ ಶುಕ್ರವಾರದಲ್ಲಿ ಸಾವು ಕೊಡ್ತಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ನೀವು ಆ ರೀತಿ ಆಗ್ಬೇಕು. ಆದ್ರೆ ನಾವು ಏನ್ ನೋಡಿದೇವೆ? ಅಲ್ಲಾಹನ ಪ್ರೀತಿ ನಾವು ಮುಂದೆ ಬರಾಕ್ ಕುಂತಿಲ್ಲ. ಜನರು ಈ ರೀತಿ ವಿಚಾರಣೆ ಮಾಡಿ ಆ ವ್ಯಕ್ತಿ ಶುಕ್ರವಾರದಲ್ಲಿ ಸಾಯಬಹುದಂದರೆ ಮತ್ತು ಯಾಕೆ ನಾವು ನಮಾಜ್ ಮಾಡ್ಬೇಕು? ನಾವು ನಮಾಜ್ ಬಿಟ್ಟಿರೋಣ ಅಲ್ಲ. ಪ್ರೀತಿ ಅಸೋದು ಇದು ನಮ್ಮ ವಿಚಾರಣೆ, ಕೆಟ್ಟ ವಿಚಾರಣೆ. ಆ ವ್ಯಕ್ತಿಗೆ ಸಾವು ಬಂದಿದೆಯಪ್ಪ, ಹೌದು. ಆದ್ರೆ ಅಲ್ಲಾಹನ್ ಕಡೆ ನಾವು ದುವಾ ಮಾಡ್ಬೇಕು. ಅಲ್ಲ, ಅವ್ನ್ ಪಾಪ ಇದ್ದ, ಆದ್ರೆ ಆ ವ್ಯಕ್ತಿಗೆ ಸಾವು ಕೊಟ್ಟಿದ್ಯಾ, ನಮ್ಗೆ ಅಂತ ಸಾವು ಕೊಡಯ್ಯ ಅಲ್ಲ. ನಾವು ನಮ್ಗೆ ನಮಾಜ್ಗೆ ತೌಫೀಕ್ ಕೊಡಯ್ಯ ಅಲ್ಲ. ಎಲ್ಲ ನಮ್ಮ ಸಾವು ಯಾವಾಗ ಬರ್ತದೆ ನಮ್ಗೆ ಗೊತ್ತಿಲ್ಲ ಅಲ್ಲ, ಅದು ನಿಮ್ಗೆ ಗೊತ್ತಿದೆಯಲ್ಲ, ನಿನ್ನ ಹಬೀಬ್ಗೆ ಗೊತ್ತಿದೆಯಾ ಅಲ್ಲ. ನಮ್ಗೆ ಒಳ್ಳೆ ಸಮಯದಲ್ಲಿ ಸಾವು ಕೊಡಿ ಅಲ್ಲ, ನಾವು ದುವಾ ಮಾಡ್ಬೇಕಾಗಿತ್ತು. ನಮ್ಮ ಜನರು ಏನ್ ಮಾಡ್ತಾರೆ? ಯಾಕೆ ನಾವು ನಮಾಜ್ ದೂರ ಆಗ್ಬಿಡೋಣ? ಪ್ರೀತಿಯ ಸಹೋದರಿ, ಈ ರೀತಿ ಇಲ್ಲ. ಇಲ್ಲೇ ತನಕ ಹದೀಸ್ ಮುಬಾರಕ ಬಂದಿದೆ. ಪ್ರೀತಿಯ ಸಹೋದರರೇ, ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ರು, ಯಾರಾದ್ರೂ ಮುಸಲ್ಮಾನ್ ಹೆಣ್ಮಗಳಾಗ್ಲಿ, ಯಾರಾದ್ರೂ ಮುಸಲ್ಮಾನ್ ಪುರುಷರಾಗ್ಲಿ, ಅವರು ಶುಕ್ರವಾರ ರಾತ್ರಿ ಇಲ್ಲಾಂದ್ರೆ ಶುಕ್ರವಾರ ದಿನದಲ್ಲಿ ಸಾವು ಹೊಂದಿದ್ರೆ ಕಬ್ರಿನ ಶಿಕ್ಷೆ ಆಗುದಿಲ್ಲ. ಮತ್ತು ಇಲ್ಲೇ ತನಕ ಹೇಳಿದ್ರು, ಅವರು ಅಲ್ಲಾಹನ ಬಾರಿನಲ್ಲಿ ಈ ರೀತಿ ಭೇಟಿ ಆಗ ಹೋಗುತ್ತಾರೆ.
ಈಗ ಅಲ್ಲಾಹನಿಗೆ ಬೆಟ್ಟ ಆಗಬೇಕು, ಇಲ್ಲ ಸತ್ತಿದ ನಂತರ ಅಲ್ಲಾಹನಿಗೆ ಬೆಟ್ಟ ಆಗೋದಕ್ಕೆ ಈ ರೀತಿ ಹೋಗುತ್ತಾರೆ. ಅವ್ರದ್ದು ನಾಮನಲ್ಲಿ, ಅವ್ರದ್ದು ಪುಸ್ತಕಗಳಲ್ಲಿ ಯಾವುದೇ ತರಹದು ಪಾಪ ಇರೋದಿಲ್ಲ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಅವರಿಂದ ಯಾವುದೇ ತರಹದು ಪ್ರಶ್ನೆ ಮಾಡಂಗಿಲ್ಲ. ಆ ರೀತಿ ಅಲ್ಲಾಹನಿಗೆ ಬೆಟ್ಟ ಆಗ್ತಾರಂತೆ ಆ ಜನರು. ಯಾರು ಶುಕ್ರವಾರದಲ್ಲಿ ಸಾವು ಬಂದರು, ಯಾರು ಶುಕ್ರವಾರದಲ್ಲಿ ಸತ್ತರು ಪ್ರೀತಿಯ ಸಹೋದರೇ. ಮತ್ತೆ ಇಲ್ಲಿ ತನಕ ಹೇಳಿದ್ರು ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು, ಆ ವ್ಯಕ್ತಿ ಏನು ಶುಕ್ರವಾರದಲ್ಲಿ ಸತ್ತಿದ್ದಾನೆ, ಅಲ್ಲಾಹನ ಕಡೆ ಹೋಗುವ ಸಂದರ್ಭದಲ್ಲಿ 2 ಜನರು ಸಾಕ್ಷಿಯಾಗಿ ಹೋಗ್ತಾರಂತೆ ಹಿಂದೂ. ಇಲ್ಲ ಅಂದ್ರೆ ಆ ವ್ಯಕ್ತಿದು ದೇಹ ಮೇಲೆ ಇಷ್ಟ ಮೊಹರವನ್ನು ಮುದ್ದಿರಿ ಅಂತ ಹೇಳ್ತಾರೆ. ಆ ರೀತಿ ದೇಹ ಮೇಲೆ ಹಚ್ಚಿರ್ತಾರಂತೆ ಫರಿಷ್ಠೆಗಳು. ಈ ವ್ಯಕ್ತಿ ಶುಕ್ರವಾರದಲ್ಲಿ ಸಾವು ಹೊಂದಿದ್ದಾನೆ, ಈ ವ್ಯಕ್ತಿಗೆ ಯಾವುದೇ ತರ ಶಿಕ್ಷೆಯನ್ನು ಕೊಡಬಾರದು. ಇದು ಶುಕ್ರವಾರದ ದಿನ ಪ್ರೀತಿಯ ಸಹೋದರರೇ. ಕುರಾನಿ ಮಸ್ಜಿದ್ ನಲ್ಲಿ ಏನು ಬಂದಿದೆ, ಐ ಜನರು ಯಾ ಅಯ್ಯುಹಲ್ಲದೀನ ಆಮನು ಇದಾ ನೂದಿಯ ಲಿಸ್ಸಲಾತಿ ಮಿನ್ ಯೌಮಿಲ್ ಜುಮಾ. ಐ ಜನರು, ಹೇಗೆ ಜುಮಾ ದಿನದಲ್ಲಿ, ಹೇಗೆ ಶುಕ್ರವಾರ ದಿನದಲ್ಲಿ ಅಜಾನನ್ನು ಕೊಡಲಾಗುತ್ತದೆ, ಓಡಿ ಬಾರಿ. ಓಡಿ ಅಂದರೆ ಜಲ್ದಿ ಬಾರಿ, ದೌಡಕರಾವ್, ಜಲ್ದಿ ಬಾರಿ, ಮಸೂದಿ ಕಡೆ ಜಲ್ದಿ ಬಾರಿ. ಹೇಗೆ ಬರಬೇಕು, ಫಸ್ ಔ ಇಲಾ ದಿಕ್ರಿಲ್ಲಾಹ್, ಅಲ್ಲಾಹನ ಜಿಕ್ರ್ ಕಡೆ ಬಾರಿ, ಅಲ್ಲಾಹನ ಜಿಕ್ರ್ ಕಡೆ, ಅಲ್ಲಾಹನ ನೆನಪು ಕಡೆ ಬಾರಿ, ಅಲ್ಲಾಹನ ಪ್ರಾರ್ಥನೆ ಕಡೆ ಬಾರಿ. ಫಸ್ ಔ ಇಲಾ ದಿಕ್ರಿಲ್ಲಾಹ್ ವಜರುಲ್ ಬೈ. ಇವತ್ತು ಜನರಿಗೆ ಪ್ರಪಂಚದಲ್ಲಿ ನಮಾಜ್ಗಿಂತ ಜಾಸ್ತಿ ಇಂಪಾರ್ಟೆಂಟ್ ಬಿಸಿನೆಸ್, ನಮಾಜ್ಗಿಂತ ಜಾಸ್ತಿ ದುಡ್ಡು, ಸಂಪತ್ತು, ಹಣ ಇರಬೇಕು, ಬೇಡ ಅಂತ ಹೇಳಕ್ ಕುಂತಿಲ್ಲ. ಆದ್ರೆ ಕುರ್ಆನಿನ ಪಾಲನೆ ಇರಬೇಕು ಜೊತೆಗೆ. ಸಂಪತ್ತು ಪ್ರಪಂಚದಲ್ಲಿ ಜೀವಿತ ಇರೋ ತನಕ ಅಷ್ಟೇ. ನಾವು ಸುಖವಾಗಿ ಇರ್ಬೇಕಂದ್ರೆ, ಬೆಳಿಬೇಕಂದ್ರೆ, ಮನೆಯಲ್ಲಿ ಸರಿಯಾಗಿ ನಡಿಬೇಕಂದ್ರೆ ದುಡಿಮೆ ಇದ್ದರೆ ನಡೆಯೋದು, ದುಡಿಮೆ ಇಲ್ಲ ಅಂದ್ರೆ ಮನೆ ಸರಿಯಾಗಿ ನಡೆಯಿಲ್ಲ ಅಂದ್ರೆ ಕಷ್ಟ ದುಃಖಗಳು ಜಾಸ್ತಿ ಬರುತ್ತವೆ. ಆದ್ರೆ ಕುರಾನ್ ಮಸ್ಜಿದ್ ನಲ್ಲಿ ಏನ್ ಹೇಳಿದೆ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ರಸೂಲುಲ್ಲಾಹ್ ಅವ್ರು ಏನ್ ಹೇಳಿದಾರೆ, ದುಡೀರಿ, ಹೆಂಡತಿಗಾಗಿ, ಮಕ್ಕಳಿಗಾಗಿ, ನಿಮ್ಮ ಹೆಂಡತಿಗಾಗಿ, ನಿಮ್ಮ ತಾಯಿ ತಂದೆಗಾಗಿ, ನಿಮ್ಮ ಕುಟುಂಬಗಳಿಗಾಗಿ ದುಡಿಯೋದು ಏನಿದೆ ಸುನ್ನತಿದೆ. ದುಡಿಯೋದು ಜಿಹಾದಿನ ಪ್ರತಿಫಲ ತಗೊಳಕ್ ಕುಂತಿದ್ದೀರಾ. ತಾಯಿ ತಂದೆಗಾಗಿ, ಮಕ್ಕಳಿಗಾಗಿ, ಹೆಂಡತಿಗಾಗಿ ಯಾರು ಕಷ್ಟಪಡಿ ದುಡಿಯುತ್ತಾರೆ ಅಂತಹ ಜನರಿಗೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಜಿಹಾದಿನ ಪುಣ್ಯ ಕೊಡ್ತಾನೆ. ಜಿಹಾದರ ಧರ್ಮ ಯುದ್ಧದಲ್ಲಿ ಎಷ್ಟೋ ಜನರು ಹೋಗಿ ಸಾವು ಹೊಂದರು, ಎಷ್ಟೋ ಜನರು ಹೋಗಿ ಅಲ್ಲಾಹನಿಗಾಗಿ ತನ್ನ ದೇಹ ಕುರ್ಬಾನಿ ಕೊಟ್ಟರು. ಅಂತ ಜನರನ್ನ ಪುಣ್ಯ ನೀವು ಪಡ್ಕೊಳಕ್ ಕುಂತಿದ್ದೀರಾ. ಯಾರು ದುಡಿಯಾಕ ಹೋದರು. ಆದ್ರೆ ಇದು ಉಳಿಕೆ ದಿನದ ಪ್ರೀತಿಯ ಶುಕ್ರವಾರ ದಿನದಲ್ಲಿ ಈ ರೀತಿ ಸಿಕ್ಕರೆ ಬಂದಿಲ್ಲ. ಫಸ್ ಔ ಇಲಾ ದಿಕ್ರಿಲ್ಲಾಹ್ ವದರುಲ್ ಬೈ. ಹೇಗೆ ಶುಕ್ರವಾರದು ಅಜಾನ್ ಆಯ್ತು, ನಿಮ್ಮ ಕೆಲಸಗಳು ಅದು ಮಾರೋದಾಗ್ಲಿ, ಖರೀದಿ ಮಾಡ್ಕೊಳ್ಳೋದಾಗ್ಲಿ ಎಲ್ಲಾ ಬಿಟ್ಟು ಮಸೂದಿ ಕಡೆ ನೀವು ಬರ್ಬೇಕು, ಎಲ್ಲಾ ಬಿಟ್ಟು ಮಸೂದಿ ಕಡೆ ಬರ್ಬೇಕು. ಇದು ನಿಮ್ಮ ಮೇಲೆ ಫರಜ್ ಇದೆ. ಯಾರು ಜನರು ಶುಕ್ರವಾರ ನಮಾಜ್ ಬಿಟ್ಟು, ಇಲ್ಲಪ್ಪ ನನ್ನ ಬಿಸ್ನೆಸ್ ನನ್ನ ಇಂಪಾರ್ಟೆಂಟ್, ನನ್ನ ದುಡ್ಡು ನನಗೆ ಇಂಪಾರ್ಟೆಂಟ್, ನಮಾಜ್ ಬಿಟ್ಟು ಯಾರು ದುಡಿಯಾಕ ಕುಂತಿದ್ದಾರೆ ಆ ದುಡ್ಡು ಹಲಾಲ್ ಅಲ್ಲ, ನಿಮ್ ಮೇಲೆ ಹರಾಮ್ ಆಯ್ತು. ನಮಾಜ್ ಬಿಟ್ಟು ದುಡಿಯೋದು ದುಡ್ಡೇನಿದೆ ಅದು ಹಲಾಲ, ಹರಾಮ್ ಆಯ್ತು ನಿಮ್ಮ ಮೇಲೆ. ಯಾಕಂದ್ರೆ ಕುರಾನ್ ನಲ್ಲಿ ಬಂದಿದೆ, ಎಲ್ಲ ಬಿಟ್ಟು ಬಾರಿ ನಮಾಜ್ ಕಡೆ. ನಮಾಜ್ ಫರ್ಜ್ ಇದೆ, ನಮಾಜ್ ಹಲಾಲ್ ಇದೆ. ನಮಾಜ್ ಬಿಟ್ಟು ಯಾರು ದುಡಿಯಾಕ ಕುಂತಿದ್ದಾರೆ ಆ ದುಡ್ಡು ಹಲಾಲ್ ಇಲ್ಲ, ನಿಮ್ ಮೇಲೆ ಹರಾಮ್ ಆಯ್ತು. ಮೊದಲಿಗೆ ನಮಾಜ್ ಫರ್ಜ್ ಇತ್ತು ನಿಮ್ಮ ಮೇಲೆ, ನೀವು ನಮಾಜ್ ಬಿಟ್ಟು ದುಡಿಯಾಕ ಕುಂತಿದ್ದೀರಾ. ಇದು ಕುರಾನ್ ಅಲ್ಲಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹಾಕುತ್ತೇನೆ, ಫಸ್ ಔ ಇಲಾ ದಿಕ್ರಿಲ್ಲಾಹ್ ವದರುಲ್ ಬೈ ದಾಲಿಕುಂ ಖೈರುಲ್ ಲಕುಂ. ಇದು ಇದರ ಒಳಗೆ ನಿಮ್ಗೆ ಏನಿದೆ, ಒಳ್ಳೆ ವಾದ ಇದೆ, ನಿಮ್ಗಾಗಿ ಚಲೋ ಇದೆ, ನಿಮ್ಗಾಗಿ ಚಲೋ ಇದೆ ಅಂತ ಹೇಳ್ತಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಪ್ರೀತಿಯ ಸಹೋದರರೇ, ಹೇಗೆ ಶುಕ್ರವಾರ ದಿನ ಬಂತು, ನಾವು ಅತಿ ಜಾಸ್ತಿ ಸಮಯ ತೆಗೆದು ನಮಾಜ್ ಕಡೆ ಬರೋದು ಪ್ರಯತ್ನ ಮಾಡಬೇಕಿತ್ತು. ಅಲ್ಲಾಹು ಅಕ್ಬರ್. ಇವತ್ತು ಜನರು ನಮ್ಮಷ್ಟಿನ ದೂರ ಆಗಿದ್ದಾರೆ, ಕುರಾನಿಂದ ದೂರ ಆಗಿದ್ದಾರೆ. ಪ್ರೀತಿಯ ಸಹೋದರರೇ, ಇದು ದಿನ ಏನಿದೆ ಅತಿ ದೊಡ್ಡವಾದ ದಿನ, ಹಬ್ಬದ ದಿನ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಮುಸಲ್ಮಾನ್ ಜನರಿಗಾಗಿ ಮಾಡಿಕೊಟ್ಟಿದ್ದಾನೆ. ಇವತ್ತು ಪ್ರೀತಿಯ ಸಹೋದರರೇ, ಇಲ್ಲಿ ತನಕ ಬಂದಿದೆ ಹದೀಸ್ ಮುಬಾರಕನಲ್ಲಿ, ಯಾರಾದ್ರೆ ಜನರು ಶುಕ್ರವಾರ ನಮಾಜ್ಗೆ ಬರುತ್ತಾರೆ, ಶುಕ್ರವಾರ್ಗೆ ನಮಾಜ್ಗೆ ಬರೋದು ಫಜಿಲತ್. ಯಾರಾದ್ರೆ ವ್ಯಕ್ತಿ ಫಸ್ಟ್ ನಮಾಜ್ಗೆ ಮಸಜಿದ್ ನಲ್ಲಿ ಏನು ಬರುತ್ತಾನೆ. ಇವತ್ತು ನಾವು ನೋಡ್ರಿ, ಕುರ್ಬಾನಿ ಕೊಡ್ಬೇಕಂದ್ರೆ ನಮ್ ಕಡೆ ಯೋಗ್ಯತೆ ಇಲ್ಲ, ಅಷ್ಟು ನಾವು ಮಾಲಿಕ್ ನಿಸಾಬ್ ಇಲ್ಲ. ಕುರ್ಬಾನಿ ಕೊಡ್ಬೇಕಂದ್ರೆ ನಿಮ್ ಕಡೆ ಕುರ್ಬಾನಿ ಕೊಡೋದಕ್ಕೆ ಶಕ್ತಿ ಇಲ್ಲ ಅಂದ್ರೆ ಮಸಜಿದ್ಗೆ ಬಂದು ನೀವು ಕುರ್ಬಾನಿ ಕೊಡದಷ್ಟು ಏನು ಪುಣ್ಯ ಪಡ್ಕೋಬೇಕಾಗಿತ್ತು. ಇವತ್ತು ಜನರು ಮಸಜಿದ್ಗೆ ಯಾವಾಗ ಬರುತ್ತಾರೆ, ಕೊನೆಯ ಸಮಯದಲ್ಲಿ ಹಜರತ್ ಖುತ್ಬಾ ಕೊಡ್ಬೇಕು, ಇಲ್ಲಾಂದ್ರೆ ದುಆ ಮಾಡ್ತಾ ಇರಬೇಕು, ಇಲ್ಲಾಂದ್ರೆ ಜಮಾತ್ ನಿಂದಿರ್ಬೇಕು. ಆರಾಮಾಗಿ ಹೋಗೋಣ ನಾವು, ಏನೈತಿ ಆರಾಮಾಗಿ ಹೋಗೋಣ ನಾವು, ಏನೈತಿ ಮಸೀದಿ ಒಳಗೆ. ರಸೂಲ್ ಅಲ್ಲಾಹ್ ಅವ್ರು ಏನ್ ಹೇಳಿದ್ರು, ಫಸ್ಟ್ ವ್ಯಕ್ತಿ ಮಸಜಿದ್ ನಲ್ಲಿ ಶುಕ್ರವಾರ ದಿನ ಹೇಗೆ ಬರುತ್ತಾನೆ, ಫಸ್ಟ್ ವ್ಯಕ್ತಿ ಬಂದಿದ್ದು ಆ ವ್ಯಕ್ತಿಗೆ ಎಂತ ಪುಣ್ಯ ಸಿಗಕ್ ಕುಂತಿದೆ, ಒಂದು ಒಂಟಿ ಕುರ್ಬಾನಿ ಕೊಡದಷ್ಟು ಪ್ರತಿಫಲ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಆ ವ್ಯಕ್ತಿ ಕೊಡಕ್ ಕುಂತಿದ್ದಾನೆ. ಯಾರು ಶುಕ್ರವಾರ ದಿನದಲ್ಲಿ ಫಸ್ಟ್ ಬಂದರು ಆ ವ್ಯಕ್ತಿ ಒಂದು ಒಂಟಿ ಕುರ್ಬಾನಿ ಕೊಡದಷ್ಟು ಪ್ರತಿಫಲ ಪುಣ್ಯ ಪಡ್ಕೊಳಕ್ ಕುಂತಿದ್ದಾನೆ. ಇದು ಮೊದಲನೇ ವ್ಯಕ್ತಿಗೆ ಬಂದಿದ್ದು. ಮತ್ತು ಸೆಕೆಂಡ್ ವ್ಯಕ್ತಿ, ಆ ವ್ಯಕ್ತಿ ಬಂದಿದ್ರೆ ಒಂದು ಆಕಳ ಕೊಡದಷ್ಟು ಕುರ್ಬಾನಿನ ಪ್ರತಿಫಲ ಪುಣ್ಯ ಆ ವ್ಯಕ್ತಿ ಪಡ್ಕೊಳಕ್ ಕುಂತಿದ್ದಾನೆ. ಯಾರು ಸೆಕೆಂಡ್ ಬಂದ್ರು. ಮತ್ತು ಮೂರನೇ ವ್ಯಕ್ತಿ ಯಾರು ಬರುತ್ತಾನೆ, ಆ ವ್ಯಕ್ತಿ ಹೇಗೆ ಬಂದ ಮಸೀದ್ ಒಳಗೆ, ಆ ವ್ಯಕ್ತಿಗೆ ಒಂದು ಏನು
ಕುರಿಯನ್ನು ಕುರ್ಬಾನಿ ಕೊಡಷ್ಟು ಪ್ರತಿಫಲ ಮತ್ತು ಪುಣ್ಯ ಸಿಗ ಕುಂತಿದೆ. ಇದು 3 ವ್ಯಕ್ತಿಗೆ ಈ ರೀತಿ ಅಲ್ಲಾಹ್ ಇಜ್ಜತ್ ಪುಣ್ಯ ಇಟ್ಟಿದ್ದಾನೆ. ಮತ್ತು 4ನೇ ವ್ಯಕ್ತಿ ಬಂದರೆ ಒಂದು ಕೋಳಿ ಕುರ್ಬಾನಿ ಮಾಡಿದಷ್ಟು ಪ್ರತಿಫಲ ಸಿಗುತ್ತದೆ. ಅದರ ಮೇಲೆ ಹೇಗೆ ಹೇಗೆ ಜನರು ಬರುತ್ತಾರೆ ಅಂತ ಜನರಿಗೆ ಫರಿಷ್ಠಗಳು ಅವ್ರ ಪ್ರಕಾರ ಪುಣ್ಯವನ್ನು ಕೊಡ್ತಾರಂತೆ. ನೋಡ್ರಿ, ಇಲ್ಲಿ ನಮ್ಗೆ ಕುರ್ಬಾನಿ ಕೊಡಕ್ ಶಕ್ತಿ ಇಲ್ಲ, ಆದ್ರೆ ಮಸ್ಜಿದ್ಗೆ ಬಂದರೆ ಒಂದು ಒಂಟಿ ಕೊಡದಷ್ಟು ನಿಮ್ಗೆ ಪ್ರತಿಫಲ ಸಿಗುತ್ತಿದೆ. ಒಂದು ಆಕಳ ಕುರ್ಬಾನಿ ಮಾಡಿದಷ್ಟು ನಿಮ್ಗೆ ಪ್ರತಿಫಲ ಸಿಗಾಕುಂತಿದೆ. ಒಂದು ಕುರಿಯನ್ನು ಸಭಾ ಮಾಡಿ ಅಲ್ಲಾಹನ ಮಾಡಿ ಕುರ್ಬಾನಿ ಕೊಡಷ್ಟು ನಿಮ್ಗೆ ಪ್ರತಿಫಲ ಸಿಗಾಕುಂತಿದೆ. ಇಂತಹ ನಾವು ಪ್ರತಿಫಲ ಪುಣ್ಯ ಪಡ್ಕೋಬೇಕಿತ್ತು ಪ್ರೀತಿಯ ಸಹೋದರಿ. ಇವತ್ತು ಇಂತಹ ಪುಣ್ಯಗಳನ್ನ ನಾವು ಏನಾಗಿದೆ ದೂರ ಆಗಿದ್ದೇವೆ. ಪ್ರೀತಿಯ ಸಹೋದರರೇ, ಇವತ್ತು ನಮ್ಮ ಜಿಕ್ರ್ ಏನಿತ್ತು, ಐ ಜನರು ಮಸೀದ್ ಕಡೆ ಬಾರಿ. ಯಾವಾಗ ಹೇಗೆ ಅಜಾನ್ ಆಗುತ್ತದೆ, ಹೇಗೆ ಬರಬೇಕು, ಜಲ್ದಿ ಬಾರಿ ಮಸೂದಿ ಕಡೆ. ಮತ್ತು ಹೇಗೆ ಅಜಾನ್ ಆಗುತ್ತದೆ, ಅಜಾನ್ ಆಗಿದ ನಂತರ ನಿಮ್ಮ ಮಾರುವ ವಸ್ತುಗಳಾಗ್ಲಿ, ಖರೀದಿ ಮಾಡಿದ ವಸ್ತುಗಳಾಗ್ಲಿ ಎಲ್ಲ ಬಿಟ್ಟು ಬಿಡಬೇಕು. ಮತ್ತು ಕುರಾನಲ್ಲಿ ಮುಂದಿದೆ, ಮೊದಲಿನ ಸಹಾಬಾಕರಾಮ್ ರಸೂಲ್ ಅಲ್ಲಾಹನ ಕಾಲನಲ್ಲಿ, ಇವತ್ತು ನಾವು ನಮಾಜಿನ ಮುಂಚೆ ಖುತ್ಬಾ ಕೊಡ್ತೀವಿ, ಖುತ್ಬಾ ಆಗಿದ ನಂತರ ಫರ್ಜ್ ನಮಾಜ್ ಮಾಡ್ತೀವಿ ಶುಕ್ರವಾರದ. ರಸೂಲ್ ಅಲ್ಲಾಹನ ಕಾಲನಲ್ಲಿ ಮೊದ್ಲಿಗೆ ಏನಾಗ್ತಿತ್ತು, ನಮಾಜ್ ಆಗ್ತಿತ್ತು, ಆಮೇಲೆ ಖುತ್ಬಾ ಕೊಡ್ತಿದ್ರು. ರಂಜಾನ್ ನಲ್ಲಿ ಈದ್ಗಾನಲ್ಲಿ ಮಾಡ್ತೀವಿಲ್ಲ, ಮೊದ್ಲಿಗೆ ನಮಾಜ್ ಓದ್ತೀವಿ, ಆಮೇಲೆ ಖುತ್ಬಾ ಇಮಾಮ್ ಸಾಹೇಬರು ಹೇಳ್ತಾರೆ. ಶುಕ್ರವಾರದಲ್ಲಿ ಕಾನೂನು ಚೇಂಜ್ ಇದೆ, ಮೊದ್ಲಿಗೆ ಖುತ್ಬಾ ಆಗುತ್ತದೆ, ಆಮೇಲೆ ನಮಾಜ್ ಆಗುತ್ತದೆ. ರಸೂಲ್ ಅಲ್ಲಾಹನ ಕಾಲನಲ್ಲಿ ಜನರು ಸಹಾಬಾಕರಾಮರು ಏನಾಗ್ತಿದೆ ಅಂದ್ರೆ, ಅವಾಗ ಎಲ್ಲಾರು ಜನರು ಏನ್ ಮಾಡ್ತಿದ್ರು, ಮೊದ್ಲಿಗೆ ನಮಾಜ್ ಮಾಡ್ಕೊಂಡು ಆಮೇಲೆ ಖುತ್ಬಾ ಆಗ್ತಿತ್ತು. ಕುರಾನಲ್ಲಿ ಜಿಕ್ರ ಬಂದಿದೆ, ಐ ಜನರು ನಮಾಜ್ ಆಗಿದ ನಂತರ ಮತ್ತು ಪ್ರಪಂಚದಲ್ಲಿ ಅಳಬೇಕು ನೀವು ಮೂಲಿ ಎದಕ್ಕೆ, ಹಲಾಲ್ವನ್ನು ದುಡಿಯೋದಕ್ಕೆ. ಕುರಾನಲ್ಲಿ ಮತ್ತು ಅದನ್ನ ಬಂತೆ ಮುಂದೆ ಜಿಕ್ರ. ನಮಾಜ್ ನಲ್ಲಿ ಎಲ್ಲಾ ಬಿಟ್ಟು ಬರಬೇಕು. ಹೇಗೆ ಅಜಾನ್ ಆಯ್ತು, ನಿಮ್ಮ ಕೆಲಸಗಳು ಮಾರೋದು ಖರೀದು ಬಗಡು ಮಾಡೋದು ಎಲ್ಲಾ ಬಿಟ್ಟು ಬಾರಿ. ನಮಾಜ್ ಆಗಿದ ನಂತರ ಮತ್ತು ದುಡಿಯಾಕ ಹೋಗ್ರಿ, ನಿಮ್ಗೆ ಅನುಮತಿ ಇದೆ. ಮತ್ತು ಜನರು ಸಹಾಬಕರು ಏನ್ ಮಾಡ್ತಿದ್ರು, ನಮಾಜ್ ಆಗಿದ ತಕ್ಷಣ ಈಗ ಬ್ಯಾರೆ ಊರಿಂದ ಅರಬ್ ಕಂಟ್ರಿಗೆ ಮದೀನಾಗೆ ಬರ್ತಿದ್ರು, ಏನು ಸಾಮಾನ್ ತಗೊಂಡು ಮಾರೋದಕ್ಕೆ ಬರ್ತಿದ್ರು. ಸ್ವಲ್ಪ ಹೇಗೆ ನಮಾಜ್ ಆಯ್ತು, ಸ್ವಲ್ಪ ಜನರು ಬಂದು ಒದರ್ತಿದೆ ಅಂತ ಸಾಮಾನ್ ಬಂದಿದೆ, ಜಲ್ದಿ ಖಾಲಿ ಹೋಗೋದು, ಎಲ್ಲಾರು ಓಡಿ ಬಾರಿ. ಸಹಾಬಕರ ಏನ್ ಮಾಡ್ತಿದ್ರು, ರಸೂಲ್ ಅಲ್ಲಾಹರು ಖುತ್ಬಾ ಹೇಳ್ತಿದ್ರು. ಸಹಾಬಕರಾಮ್ ಈ ತಿಳ್ಕೊಂಡು ಮೊದಲಿಗೆ ಮಸೀದ್ ಬಿಟ್ಟು ಹೊರಗಡೆ ಹೋಗ್ತಿದ್ರು. ಸಾಮಾನ್ ಖಾಲಿ ಆಗ್ಬಾರ್ದು, ನಮಾಜ್ ಆಗಿದೆ. ಖುತ್ಬಾನಲ್ಲಿ ಏನಾಗಿದೆ, ಉದಿರ ಖುತ್ಬಾ ಕೇಳಿದ್ರೆ ನಡೆದಿ, ಇಲ್ಲಾಂದ್ರೆ ಇಲ್ಲ ಅಂತ ಏನ್ ಮಾಡ್ತಿದ್ರು, ಖುತ್ಬಾ ಬಿಟ್ಟು ಹೋಗ್ಬಿಡ್ತಿದ್ರು. ಮತ್ತು ಅಲ್ಲಾಹನಿಂದ ಕುರಾನಿ ಮಜಿದ್ನ ಆಯತ್ ಬಂತು, ನನ್ನ ಹಬೀಬ್ ನನ್ನ ಪ್ರವಾದಿ ಇಮಾಮ್ ಯಾನೇ ಮೆಂಬರ್ ಮೇಲೆ ನಿಂತಿದ್ದಾರೆ, ಸಹಾಬಕರಾಮ್ ಓಡಿ ಹೋಗಿದ್ದಾರೆ. ಅವಾಗಿಂದ ಕಾನೂನಿ ಆಯ್ತು, ಚೇಂಜ್ ಆಯ್ತು. ಮೊದ್ಲಿಗೆ ಏನಾಯ್ತು, ಖುತ್ಬಾ ಆಯ್ತು, ಆಮೇಲೆ ನಮಾಜು. ಮೊದ್ಲಿಗೆ ನಮಾಜ್ ಫಸ್ಟ್ ಇತ್ತು, ಆಮೇಲೆ ಖುತ್ಬಾ ಇತ್ತು. ಜನರು ನಮಾಜ್ ಮಾಡ್ಕೊಂತ ಹೋಗ್ಬಿಡ್ತಿದ್ರು ಸಹಾಬಾಕರಾಮರು. ಅವಾಗ ಜಿಕ್ರ್ ಏನ್ ಬಂತು, ಐ ಹಬೀಬ್ ಮೊದ್ಲಿಗೆ ಖುತ್ಬಾ ಕೊಡ್ರಿ, ಆಮೇಲೆ ನಮಾಜ್ ಅನ್ನು ಮಾಡಿ. ನೀವು ಆಮೇಲೆ ನಮಾಜ್ ಇಟ್ಟಿದ್ರೆ ಸಹಾಬಾಕರಾಮ್ ಯಾರು ಹೊರಗಡೆ ಹೋಗೋದಿಲ್ಲ. ಪ್ರೀತಿಯ ಸಹೋದರರೇ, ಅವಾಗ ಈ ಕಾನೂನು ಇತ್ತು, ಈ ರೀತಿ ಸಹಾಬಕರನ್ನ ಮಾಡ್ಕೊಂಡು ಬಂದ್ರು. ಆದ್ರೆ ಪ್ರೀತಿಯ ಸಹೋದರರೇ, ಬಹಳಷ್ಟು ಸಹಾಬಕರಾಮ್ ಹೇಗೆ ಶುಕ್ರವಾರ ದಿನ ಬರ್ತಿತ್ತು, ಮುಂಚೆನೆ ತಯಾರಿ ಮಾಡ್ತಿದ್ರು. ಈ ಶುಕ್ರವಾರ ದಿನದು ಬಹಳಷ್ಟು ಫಜಿಲತೆ. ಇನ್ಶಾಅಲ್ಲಾಹ್ ತಬಾರಕ ತಆಲಾ ಮುಂದಿನ ಶುಕ್ರವಾರ ಏನಿದೆ, ಈ ಶುಕ್ರವಾರದಲ್ಲಿ ಏನೇನಿದೆ, ಯಾರು ಜನರು ಶುಕ್ರವಾರದಲ್ಲಿ ನಮಾಜ್ ಬಿಡುತ್ತಾರೆ ಅಂತಹ ಜನರಿಗೆ ಏನು ಶಿಕ್ಷೆ ಇದೆ, ಏನು ಪಾಪ ಇದೆ, ಅದರ ಬಗ್ಗೆ ನಾವು ಮುಂದಿನ ಶುಕ್ರವಾರ ಕೇಳೋಣ. ಅಲ್ಲಾಹನ ಕಡೆ ದುಆ ಮಾಡುತ್ತೇನೆ, ಐ ಮೇರೆ ಮಾಲಿಕ್ मौला कहने में चलने में समझाने में जहां भी साहबन खतन लफ्जन गलती माफ अता फरमा। ऐ मेरे मौला, हम तमाम को इस शुक्रार के अल्लाह जुम्मा के दिन पर हम तमाम को खुजू के साथ या अल्लाह नमाज पाक अदा करने की तौफीक अता फरमा। या अल्लाह आज के मेरे वाज़ व नसीहत में कहने में चलने में जहां भी साहबन खतन लफ्जन गलती माफ अता फरमा। इन तमाम को गवाह बनाकर मैं तौबा करता हूं, अस्तगफिरुल्लाह रब्बी मिन कुल्ली ज़ंबिन व खतियतिन व अतूबु इलैह व अक़रदाउ अल्हम्दुलिल्लाहि रब्बिल आलमीन।